ನನ್ನ ಹೆಸರು ದಿವ್ಯಾ. ಮನುಷ್ಯನ ಹಣೆಬರಹವನ್ನು ದೇವರು ಬರೆಯುತ್ತಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಕೆಲವೊಮ್ಮೆ ನನಗೆ ದೇವರು ನನ್ನ ಹಣೆಬರಹವನ್ನು ಅಷ್ಟೊಂದು ಚೆನ್ನಾಗಿ ಬರೆದಿಲ್ಲ ಎಂದು ಅನಿಸುತ್ತದೆ. ನಾನು ಚಿಕ್ಕವಳಿದ್ದಾಗ ನನಗೆ ಉಳಿದ ಮಕ್ಕಳಂತೆ ನಾನು ಯಾಕೆ ಓಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಯುತ್ತಿರಲಿಲ್ಲ. ಮೆಟ್ಟಿಲು ಇಳಿಯುವಾಗ ನನ್ನ ಕಾಲು ಯಾಕೆ ನಡುಗುತ್ತದೆ ಮತ್ತು ಜನರು ನನ್ನನ್ನು ನೋಡಿ ಯಾಕೆ ಗುಸುಗುಸು ಮಾತನಾಡುತ್ತಾರೆ ಎಂದು ಯೋಚಿಸುತ್ತಿದ್ದೆ. ಆ ಅಪಘಾತದಲ್ಲಿ ನಾನು ನನ್ನ ತಂದೆಯ ಜೊತೆಗೆ ನನ್ನ ಕಾಲಿನ ಶಕ್ತಿಯನ್ನು ಕಳೆದುಕೊಂಡೆ ಎಂದು ನನ್ನ ತಾಯಿ ಹೇಳುತ್ತಿದ್ದರು. ಅಂದು ಅಪ್ಪ ನಮ್ಮನ್ನು ಶಾಶ್ವತವಾಗಿ ಅಗಲಿದರು. ಅಂದಿನಿಂದ ನಾನು ಕುಂಟುತ್ತಾ ನಡೆಯಲಾರಂಭಿಸಿದೆ. ಅಪ್ಪ ಹೋದ ಮೇಲೆ ಅಮ್ಮ ನನ್ನನ್ನು ಕರೆದುಕೊಂಡು ಮಾವನ ಮನೆಗೆ ಬಂದರು. ಮಾವ ತುಂಬ ಒಳ್ಳೆಯವರಾಗಿದ್ದರು. ಅವರು ನಮಗೆ ಎಂದು ನಾವು ಪರಕೀಯರು ಎಂಬ ಭಾವನೆ ಬರಲು ಬಿಡಲಿಲ್ಲ. ಆದರೆ ಬಹುಶಃ ಪ್ರತಿ ಮನೆಯಲ್ಲೂ ಒಬ್ಬರಾದರೂ ಇತರರ ಅಸಹಾಯಕತೆಯನ್ನು ನೋಡಿ ಚುಚ್ಚುವವರು ಇರುತ್ತಾರೆ. ನಮ್ಮ ಪಾಲಿಗೆ ಅತ್ತೆ ಅಂತಹ ವ್ಯಕ್ತಿಯಾಗಿದ್ದರು. ಅವರ ದೃಷ್ಟಿಯಲ್ಲಿ ನಾವು ಅಮ್ಮ ಮಗಳಿಬ್ಬರು ಈ ಮನೆಗೆ ಹೊರೆಯಾಗಿದ್ದೆವು. ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಅವರ ಟೀಕೆಗಳು ಶುರುವಾಗುತ್ತಿದ್ದವು. ಅರೆ, ಈ ಹುಡುಗಿ ಇಷ್ಟು ದೊಡ್ಡವಳಾಗಿದ್ದಾಳೆ, ಆದರೆ ಅವಳ ನಡಿಗೆ ನೋಡಿ. ಈ ತಾಯಿ ಮಗಳು ಎಷ್ಟು ದಿನ ಕುಳಿತು ಉಣ್ಣುತ್ತಾರೋ ಗೊತ್ತಿಲ್ಲ. ಅದರಲ್ಲೂ ಈ ಕುಂಟಿ ಹುಡುಗಿ, ಇವಳಂತೂ ನಮ್ಮ ತಲೆ ಕೆಡಿಸುತ್ತಿದ್ದಾಳೆ. ಮೊದಲೆಲ್ಲ ಈ ಮಾತುಗಳನ್ನು ಕೇಳಿ ನಾನು ಅಳುತ್ತಿದ್ದೆ, ತುಂಬ ಅಳುತ್ತಿದ್ದೆ. ಆದರೆ ನಿಧಾನವಾಗಿ ನನಗೂ ಅರ್ಥವಾಯಿತು, ಈ ಮನೆಯಲ್ಲಿ ಕಣ್ಣೀರಿಗೆ ಯಾವುದೇ ಬೆಲೆ ಇಲ್ಲ. ನನ್ನ ಅತ್ತೆಗೂ ಒಬ್ಬಳು ಮಗಳಿದ್ದಳು. ಅವಳು ನನ್ನದೇ ವಯಸ್ಸಿನವಳು. ನಾವಿಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದೆವು. ಆದರೆ ನಮ್ಮ ಜೀವನದಲ್ಲಿ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿತ್ತು. ಮೈರಾಗೆ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆಗಳನ್ನು ತರುತ್ತಿದ್ದರೆ ನನ್ನ ಪಾಲಿಗೆ ಅವಳ ಹಳೆಯ ಬಟ್ಟೆಗಳೇ ಬರುತ್ತಿದ್ದವು. ಅವಳು ಬಿದ್ದರೆ ಇಡೀ ಮನೆ ಗಾಬರಿಯಾಗುತ್ತಿತ್ತು, ಆತಂಕಗೊಳ್ಳುತ್ತಿತ್ತು. ಆದರೆ ನನ್ನ ನೋವಿಗೆ ಜನರು, ಅರೆ, ಇವಳಿಗೆ ಇದೇ ಅಭ್ಯಾಸ, ಯಾವಾಗಲೂ ಇದೇ ಡ್ರಾಮಾ ಎಂದು ಹೇಳುತ್ತಿದ್ದರು. ಕೆಲವೊಮ್ಮೆ ರಾತ್ರಿ ನಾನು ಗುಟ್ಟಾಗಿ ನನ್ನ ವಕ್ರವಾದ ಕಾಲನ್ನು ಮುಟ್ಟಿ ನನ್ನನ್ನೇ ಒಂದು ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದೆ. ನಾನು ಹೀಗಿರದಿದ್ದರೆ ಅತ್ತೆ ನನ್ನನ್ನು ಸ್ವಲ್ಪವಾದರೂ ಪ್ರೀತಿಸುತ್ತಿದ್ರಾ ಎಂದು. ಆ ಪ್ರಶ್ನೆಗೆ ಬಹುಶಃ ದೇವರು ಕೂಡ ಉತ್ತರಿಸಲು ಬಯಸುತ್ತಿರಲಿಲ್ಲ. ಅಂದು ಕೂಡ ಉಳಿದ ದಿನಗಳಂತೆಯೇ ನನ್ನ ಬೆಳಗು ಅತ್ತೆಯ ಜೋರಾದ ಧ್ವನಿಯಿಂದಲೇ ಶುರುವಾಯಿತು. ದಿವ್ಯಾ, ಇನ್ನೂ ಎಷ್ಟು ಹೊತ್ತು ಮಲಗಿರುತ್ತೀಯಾ? ಹಿಟ್ಟು ಕಲಿಸಬೇಕು ಮತ್ತು ಮೈರಾಳ ಟಿಫಿನ್ ಕೂಡ ಪ್ಯಾಕ್ ಮಾಡಬೇಕು. ಅವರ ಧ್ವನಿ ಕೇಳಿ ನಾನು ಒಮ್ಮೆಲೆ ಎದ್ದೆ. ಕಾಲು ಕೆಳಗಿಟ್ಟ ತಕ್ಷಣ ಎಂದಿನಂತೆ ಸಣ್ಣ ನೋವು ಕಾಣಿಸಿಕೊಂಡಿತು. ಆದರೆ ಈಗ ಆ ನೋವು ಅಭ್ಯಾಸವಾಗಿ ಹೋಗಿತ್ತು. ನಾನು ಬೇಗನೆ ನನ್ನ ದುಪ್ಪಟ್ಟ ಸರಿಪಡಿಸಿಕೊಂಡು ಅಡುಗೆ ಮನೆಗೆ ಹೋದೆ. ನನ್ನ ಅಮ್ಮ ಮೊದಲೇ ಅಲ್ಲಿದ್ದರು. ಸುಮ್ಮನೆ ತರಕಾರಿ ಹೆಚ್ಚುತ್ತಿದ್ದರು. ಕಳೆದ ಹಲವಾರು ವರ್ಷಗಳಿಂದ ನಾನು ಪ್ರತಿ ಬೆಳಿಗ್ಗೆ ಅವರ ಮುಖದಲ್ಲಿ ಕಾಣುವ ಅದೇ ಸುಸ್ತು ಅವರಲ್ಲಿತ್ತು. ಅವರು ಮೆಲ್ಲನೆ ನನ್ನನ್ನು ನೋಡಿ ಕೇಳಿದರು, ನಿಧಾನವಾಗಿ ನಡೆ ಮಗಳೇ, ಬೀಳಬೇಡ. ಅದಕ್ಕೆ ನಾನು ಕೇವಲ ಕಿರುನಗೆ ಬೀರಿದೆ, ಏಕೆಂದರೆ ಈ ಮನೆಯಲ್ಲಿ ಬೀಳಲು ಕೇವಲ ದೇಹಕ್ಕೆ ಮಾತ್ರ ಅನುಮತಿ ಇತ್ತು, ನಮ್ಮ ಹೃದಯಕ್ಕಲ್ಲ ಎಂಬುದು ನಮ್ಮಿಬ್ಬರಿಗೂ ತಿಳಿದಿತ್ತು. ನಂತರ ನಾನು ಹಿಟ್ಟು ಕಲಿಸಲಾರಂಭಿಸಿದೆ. ಅಷ್ಟರಲ್ಲಿ ಮೈರಾ ಕೈಯಲ್ಲಿ ಫೋನ್ ಹಿಡಿದು ಅಡುಗೆ ಮನೆಗೆ ಬಂದಳು. ಅಮ್ಮ, ಇಂದು ನಾನು ಶಾಲೆಗೆ ಬೇಗ ಹೋಗಬೇಕು. ಟೀಚರ್ ಬೇಗ ಬರಲು ಹೇಳಿದ್ದಾರೆ. ಅತ್ತೆ ಕೂಡಲೇ ಅವಳ ಬಳಿ ಹೋದರು. ಸರಿ ಮಗಳೇ, ನೀನು ಕುಳಿತುಕೋ, ನಾನು ನಿನಗೆ ತಿಂಡಿ ಮಾಡಿಕೊಡುತ್ತೇನೆ. ನಂತರ ನನ್ನ ಕಡೆಗೆ ಕೆಕ್ಕರಿಸಿ ನೋಡುತ್ತಾ ಹೇಳಿದರು, ನೀನು ಬೇಗ ಕೈಯಾಡಿಸು. ಪ್ರತಿಯೊಂದು ಕೆಲಸದಲ್ಲೂ ಬರೀ ಆಲಸ್ಯವೇ ತುಂಬಿದೆ. ನಾನು ಏನು ಮಾತನಾಡದೆ ತಲೆ ತಗ್ಗಿಸಿದೆ. ಮೈರಾ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ ತುಟಿ ಅದುಮಿ ನಗಲಾರಂಭಿಸಿದಳು. ಅಮ್ಮ, ಇವಳಿಗೆ ಶಾಲೆಗೆ ಬರುವುದು ಬೇಡ ಎಂದು ಹೇಳಿ. ಎಲ್ಲರೂ ಇವಳನ್ನು ನನ್ನ ಆಸುಪಾಸಿನಲ್ಲಿ ನೋಡಿದಾಗ ನನ್ನನ್ನು ಗೇಲಿ ಮಾಡುತ್ತಾರೆ. ಅವಳ ಮಾತು ಕೇಳಿ ನನ್ನ ಕೈಗಳು ಒಂದು ಕ್ಷಣ ನಿಂತವು. ಅಮ್ಮ ಕೂಡಲೇ ಮೈರಾಳನ್ನು ನೋಡಿದರು. ಬಹುಶಃ ಅವರಿಗೆ ಬೇಸರವಾಗಿತ್ತು. ಆದರೆ ಅವರು ಏನು ಮಾತನಾಡಲಿಲ್ಲ, ಏಕೆಂದರೆ ಈ ಮನೆಯಲ್ಲಿ ಅವರ ಧ್ವನಿ ಅವರ ಬದುಕಿನಷ್ಟೇ ಹತ್ತಿಕ್ಕಲ್ಪಟ್ಟಿತ್ತು. ಆದರೆ ಅತ್ತೆ ಈ ಮಾತಿಗೆ ಮರು ಮಾತನಾಡಿ, ಅವಳು ಹೇಳಿದ್ದರಲ್ಲಿ ತಪ್ಪೇನಿದೆ, ಅರ್ಧ ಸಮಯ ಇವಳಿಗೆ ನಡೆಯುವುದಕ್ಕೆ ಬೇಕಾಗುತ್ತದೆ ಎಂದರು. ಈ ಮಾತು ನನ್ನನ್ನು ಚುಚ್ಚಿತು. ಆದರೂ ನಾನು ನನ್ನನ್ನು ಸಾವರಿಸಿಕೊಂಡು ಹೇಳಿದೆ, ನನಗೆ ಶಾಲೆಗೆ ಹೋಗುವುದು ಇಷ್ಟ. ಅಲ್ಲಿಯೂ ಜನರು ಮಾತನಾಡುತ್ತಾರೆ, ನನ್ನನ್ನು ಗೇಲಿ ಮಾಡುತ್ತಾರೆ. ಆದರೂ ಅದು ಮನೆಗಿಂತ ಚೆನ್ನಾಗಿತ್ತು, ಏಕೆಂದರೆ ಕನಿಷ್ಠ ಅಲ್ಲಿ ಕೆಲವು ಗಂಟೆಗಳ ಕಾಲ ನನ್ನ ಜೀವನ ಬರೀ ಟೀಕೆಗಳ ಸುತ್ತ ಸುತ್ತುತ್ತಿಲ್ಲ ಎಂದು ನನಗೆ ಅನಿಸುತ್ತಿತ್ತು. ನಾನು ಟಿಫನ್ ಪ್ಯಾಕ್ ಮಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ನನ್ನ ಕಾಲು ಸ್ವಲ್ಪ ವಕ್ರವಾಗಿ ಸ್ಟೀಲ್ ಡಬ್ಬಿ ಕೈ ತಪ್ಪಿ ಕೆಳಗೆ ಬಿತ್ತು. ಸದ್ದಾಗುತ್ತಿದ್ದಂತೆ ಅತ್ತೆ ಸಿಟ್ಟಿನಿಂದ ಬಂದರು. ನಿನ್ನಿಂದ ಒಂದು ಕೆಲಸವೂ ಸರಿಯಾಗಿ ಆಗುವುದಿಲ್ಲ. ನಾನು ಕೂಡಲೇ ಕೆಳಗೆ ಬಾಗಿ ಡಬ್ಬಿ ಎತ್ತಲು ಪ್ರಯತ್ನಿಸಿದೆ. ಕ್ಷಮಿಸಿ ಅತ್ತೆ, ನನ್ನ ಕೈಯಿಂದ ಆಕಸ್ಮಿಕವಾಗಿ ಬಿದ್ದು ಹೋಯಿತು. ನನ್ನ ಮಾತು ಮುಗಿಸುವ ಮೊದಲೇ ಅವರು ನನ್ನ ಕೈಯಿಂದ ಡಬ್ಬಿಯನ್ನು ಕಸಿದುಕೊಂಡರು. ತಪ್ಪು ನಿನ್ನದಲ್ಲ, ನಿನ್ನ ಇಡೀ ಜೀವನವೇ ಒಂದು ತಪ್ಪು. ಅಡುಗೆ ಮನೆಯಲ್ಲಿ ಮೌನ ಆವರಿಸಿತು. ಅಮ್ಮನ ಮುಖ ಬಾಡಿ ಹೋಯಿತು. ಮೈರಾ ಸುಮ್ಮನೆ ನಿಂತು ಫೋನ್ ನೋಡುತ್ತಿದ್ದಳು.
ಅವಳಿಗೆ ಇದೆಲ್ಲವೂ ಸಾಮಾನ್ಯ ವಿಷಯವಾಗಿತ್ತು. ನಾನು ಸುಮ್ಮನೆ ನೆಲವನ್ನು ನೋಡುತ್ತಾ ನಿಂತೆ. ಕೆಲವು ಮಾತುಗಳು ಕಿವಿಗೆ ಅಲ್ಲ, ನೇರವಾಗಿ ಹೃದಯಕ್ಕೆ ನಾಟುತ್ತವೆ. ನನ್ನ ಹೃದಯ ತುಂಬ ಆಳುತ್ತಿತ್ತು. ಆದರೆ ನಾನು ಯಾರಿಗೆ ಏನು ಹೇಳಲಿ? ಸಮಯ ನಿಧಾನವಾಗಿ ಕಳೆಯಿತು. ನೋಡುತ್ತಲೇ ನಾನು ಮತ್ತು ಮೈರಾ ದೊಡ್ಡವರಾದೆವು. ಈಗ ನಾವು ಶಾಲೆಯಲ್ಲ, ಕಾಲೇಜಿಗೆ ಹೋಗುತ್ತಿದ್ದೆವು. ಮೈರಾ ಮೊದಲಿಗಿಂತಲೂ ಸುಂದರವಾಗಿದ್ದಳು. ಅತ್ತೆ ಎಲ್ಲರ ಎದುರು ಅವಳನ್ನು ಹೊಗಳುತ್ತಿದ್ದರು. ಅವಳ ಉದ್ದನೆಯ ಕೂದಲು, ಬಣ್ಣ, ಅವಳ ತರಲೆಗಳ ಬಗ್ಗೆ ಹೇಳುತ್ತಿದ್ದರು. ನಂತರ ಎಂದಿನಂತೆ ಅವರ ದೃಷ್ಟಿ ಕೊನೆಯಲ್ಲಿ ನನ್ನ ಮೇಲೆ ಬಂದು ನಿಲ್ಲುತ್ತಿತ್ತು. ಒಬ್ಬಳು ನನ್ನ ಮಗಳು, ಇನ್ನೊಬ್ಬಳು ಇವಳು. ಅವರ ಅರ್ಧ ಮಾತೆ ಇಡೀ ಕಥೆಯನ್ನು ಹೇಳುತ್ತಿತ್ತು. ಈಗ ನಾನು ಮೊದಲಿಗಿಂತ ಸ್ವಲ್ಪ ಚೆನ್ನಾಗಿ ನಡೆಯುತ್ತಿದ್ದೆ. ಆದರೂ ನನ್ನ ಕಾಲಿನ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಡೆಯುವಾಗ ಸ್ವಲ್ಪ ಕುಂಟುವುದು ಇಂದಿಗೂ ಇತ್ತು. ಬಹುಶಃ ಅದೇ ನನ್ನ ಗುರುತಾಗಿ ಹೋಗಿತ್ತು. ಅತ್ತೆಗೆ ನನ್ನ ಇರುವಿಕೆಯೇ ಚುಚ್ಚುತ್ತಿತ್ತು. ಅದರಲ್ಲೂ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನನ್ನನ್ನು ಅವರ ಮುಂದೆ ಅವಮಾನಗೊಳಿಸಲು ಅವರು ಪ್ರಯತ್ನಿಸುತ್ತಿದ್ದರು. ಕೆಲವೊಮ್ಮೆ ನನ್ನನ್ನು ಅಡುಗೆ ಮನೆಗೆ ಕಳುಹಿಸುತ್ತಿದ್ದರು. ಕೆಲವೊಮ್ಮೆ ಅತಿಥಿಗಳ ಮುಂದೆ ವಿನಾಕಾರಣ ಬೈಯುತ್ತಿದ್ದರು. ಒಂದು ದಿನ ಅವರ ಸಂಬಂಧಿಕರೊಬ್ಬರು ಮನೆಗೆ ಬಂದಿದ್ದರು. ನಾನು ಚಹಾ ನೀಡಿ ಹಿಂತಿರುಗುತ್ತಿದ್ದಾಗ ಅವರು ಮೆಲ್ಲನೆ ಕೇಳಿದರು, ಅರೆ, ಈ ಹುಡುಗಿ ಯಾರು? ಆಗ ಅತ್ತೆ ಚುಚ್ಚುವ ಧ್ವನಿಯಲ್ಲಿ ಉತ್ತರಿಸಿದರು, ಇವಳು ನನ್ನ ನಾದಿನಿಯ ಮಗಳು. ಬಾಲ್ಯದಲ್ಲಿ ಅಪಘಾತವಾಗಿತ್ತು. ಅಂದಿನಿಂದ ಇವಳು ಹೀಗೇ ಇದ್ದಾಳೆ. ನಾನು ಮೌನವಾಗಿ ಅಲ್ಲಿಂದ ಹೊರಟು ಬಂದೆ. ಆದರೆ ಅವರ ಮಾತು ಕೇಳಿಸುತ್ತಿತ್ತು. ಹೌದಾ, ಇವಳ ಕಾಲು ಅಂದಿನಿಂದಲೇ ಹೀಗಿದೆಯಾ? ಹಾಗಾದರೆ ಇವಳಿಗೆ ಮದುವೆ ಹೇಗೆ ಆಗುತ್ತದೆ? ಅದಕ್ಕೆ ಅತ್ತೆ ನೀಡಿದ ಉತ್ತರ ಅವರ ಮನಸ್ಸಿನ ಆಳದ ಮಾತಾಗಿತ್ತು. ಇವಳ ಮದುವೆಯಾಗುವುದೇ ಎಂದು ಸ್ವಲ್ಪ ನಕ್ಕು ಹೇಳಿದರು. ಇಂತಹ ಹುಡುಗಿಯರನ್ನು ಈ ಕಾಲದಲ್ಲಿ ಯಾರು ಒಪ್ಪಿಕೊಳ್ಳುತ್ತಾರೆ? ಇವಳ ಜೀವನ ಹೇಗೋ ಕಳೆದು ಹೋದರೆ ಅದೇ ಸಾಕು. ಅಂದು ಯಾಕೋ ಗೊತ್ತಿಲ್ಲ, ನನ್ನ ಹೆಜ್ಜೆಗಳು ರೂಮಿಗೆ ತಲುಪುವಷ್ಟರಲ್ಲಿ ಸೋತು ಹೋದವು. ನಾನು ಬೆಡ್ ಮೇಲೆ ಕುಳಿತು ನನ್ನ ವಕ್ರ ಕಾಲನ್ನು ನೋಡತೊಡಗಿದೆ. ಕೆಲವೊಮ್ಮೆ ನನಗೆ ನಿಜವಾಗಿಯೂ ಅತ್ತೆ ಸರಿಯಾಗಿಯೇ ಹೇಳುತ್ತಿದ್ದಾರೆ. ಕೆಲವು ಜನರು ಪ್ರೀತಿ ಅಥವಾ ಆತ್ಮೀಯತೆಗಾಗಿ ಹುಟ್ಟಿಯೇ ಇರುವುದಿಲ್ಲ ಎಂದು ಅನಿಸುತ್ತಿತ್ತು. ಅಂದು ರಾತ್ರಿ ನಾನು ಚಾವಣಿಯ ಮೇಲೆ ಒಬ್ಬಳೇ ಕುಳಿತಿದ್ದೆ. ಅತ್ತೆ ಮತ್ತು ಅವರ ಸ್ನೇಹಿತೆಯ ಮಾತು ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಾನು ಮೈರಾಗಾಗಿ ಯಾವುದಾದರೂ ದೊಡ್ಡ ಮನೆಯ ಸಂಬಂಧವನ್ನು ಹುಡುಕುತ್ತೇನೆ. ಹುಡುಗ ಒಳ್ಳೆಯ ಕೆಲಸದಲ್ಲಿರಬೇಕು, ಮನೆತನ ದೊಡ್ಡದಾಗಿರಬೇಕು, ನನ್ನ ಮಗಳು ಅಲ್ಲಿ ಹೋಗಿ ರಾಣಿಯಂತೆ ಇರಬೇಕು. ನಂತರ ಅವರ ಧ್ವನಿ ಮೆಲ್ಲಗಾಯಿತು. ಮತ್ತು ಈ ದಿವ್ಯಾಳಿಗಾಗಿ ಯಾವುದಾದರೂ ಸಾಮಾನ್ಯ ಬಡಮನೆ ಸಿಕ್ಕರೂ ಸಾಕು, ನಾನಂತೂ ನಿಟ್ಟುಸಿರು ಬಿಡುತ್ತೇನೆ. ನನ್ನ ಕಣ್ಣುಗಳು ತಾವಾಗಿಯೇ ತುಂಬಿ ಬಂದವು. ನೋವು ಇರುವುದು ಜನರು ನನ್ನನ್ನು ಇಷ್ಟಪಡುವುದಿಲ್ಲ ಎಂಬುದಕ್ಕಲ್ಲ. ಆದರೆ ನೋವಿನ ವಿಷಯವೇನೆಂದರೆ, ಯಾರನ್ನು ನಾನು ನನ್ನವರೆಂದು ಭಾವಿಸಿದ್ದೇನೋ ಅವರು ನನ್ನನ್ನು ಎಂದೂ ಯಾವುದಕ್ಕೂ ಯೋಗ್ಯಳೆಂದು ಪರಿಗಣಿಸಲಿಲ್ಲ. ನಂತರ ಕಾಲೇಜಿನ ಕೊನೆಯ ವರ್ಷದಲ್ಲಿ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನನ್ನನ್ನು ತಿರಸ್ಕರಿಸದ ಒಬ್ಬ ವ್ಯಕ್ತಿ ಬಂದ. ಅವನ ಹೆಸರು ವೇದಾಂತ್. ಅವನು ನಮ್ಮದೇ ಕಾಲೇಜಿನಲ್ಲಿದ್ದ. ಶಾಂತ ಸ್ವಭಾವದ, ಕಡಿಮೆ ಮಾತನಾಡುವ ಹುಡುಗ. ಆದರೆ ಅವನ ಕಣ್ಣುಗಳು ಆಗಾಗ ನನ್ನನ್ನು ಹುಡುಕುತ್ತಿದ್ದವು. ಆರಂಭದಲ್ಲಿ ನಾನು ಇದರ ಕಡೆಗೆ ಗಮನ ಕೊಡಲಿಲ್ಲ. ಅದು ನನ್ನ ಭ್ರಮೆ ಇರಬಹುದು ಎಂದು ಅಂದುಕೊಂಡಿದ್ದೆ. ಯಾವ ಹುಡುಗ ತಾನೇ ನನ್ನನ್ನು ಇಷ್ಟಪಡುತ್ತಾನೆ? ಆದರೆ ನಿಧಾನವಾಗಿ ನನಗೆ ವೇದಾಂತ್ ಉಳಿದವರಂತಲ್ಲ ಎಂದು ಅರಿವಾಯಿತು. ನಾನು ಮೆಟ್ಟಿಲು ಇಳಿಯುವಾಗ ಅವನು ಉಪಕಾರ ತೋರಿಸದೆ ನನಗಾಗಿ ಗೌರವದಿಂದ ದಾರಿ ಬಿಡುತ್ತಿದ್ದ. ಇಡೀ ಕ್ಲಾಸ್ ಪ್ರಾಜೆಕ್ಟ್ಗಾಗಿ ಜೋಡಿ ಮಾಡಿಕೊಳ್ಳುವಾಗ, ಯಾರೂ ನನ್ನ ಜೊತೆ ಕೆಲಸ ಮಾಡಲು ಬಯಸದಿದ್ದಾಗ ಅವನು ಮೊದಲೇ ನನ್ನ ಹೆಸರು ಹೇಳುತ್ತಿದ್ದ. ಮತ್ತು ವಿಚಿತ್ರ ವಿಷಯವೆಂದರೆ, ಅವನು ನನ್ನ ಕಾಲನ್ನು ಈ ಪ್ರಪಂಚ ನೋಡುವ ಹೀನಾಯ ದೃಷ್ಟಿಯಲ್ಲಿ ಎಂದೂ ನೋಡಲೇ ಇಲ್ಲ. ಒಂದು ದಿನ ಲೈಬ್ರರಿ ಖಾಲಿಯಿತ್ತು. ನಾನು ಪುಸ್ತಕಗಳನ್ನು ವಾಪಸ್ಸಿಡುತ್ತಿದ್ದೆ. ಆಗ ವೇದಾಂತ್ ಬಂದು ಎದುರು ನಿಂತ. ಅವನ ಮುಖದಲ್ಲಿ ಸಣ್ಣ ಗಲಿಬಿಲಿ ಇತ್ತು. ದಿವ್ಯಾ, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು. ನಾನು ತಿರುಗಿ ನೋಡಿದೆ. ಅವನು ಕೆಲವು ಕ್ಷಣ ನನ್ನ ಕಣ್ಣುಗಳನ್ನು ನೋಡಿ ಮೆಲ್ಲನೆ ಹೇಳಿದ, ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ನನ್ನ ಕೈಗಳು ಅಲ್ಲೇ ನಿಂತವು. ಕೆಲವು ಕ್ಷಣ ನಾನು ಏನೋ ತಪ್ಪು ಕೇಳಿಸಿಕೊಂಡೆ ಎಂದು ಅನಿಸಿತು. ನಾನು ಸುಮ್ಮನೆ ನಕ್ಕೆ. ಆದರೆ ಆ ನಗು ಒಳಗಿನಿಂದ ಒಡೆದು ಹೋಗಿತ್ತು. ನೀವು ತಮಾಷೆ ಮಾಡುತ್ತಿದ್ದೀರಾ ತಾನೇ? ಇಲ್ಲ, ನಾನು ತಮಾಷೆ ಮಾಡುತ್ತಿಲ್ಲ. ಅವನ ಧ್ವನಿ ಸ್ಪಷ್ಟವಾಗಿತ್ತು. ನಾನು ನಿಜ ಹೇಳುತ್ತಿದ್ದೇನೆ ದಿವ್ಯಾ. ನನ್ನ ಕಣ್ಣುಗಳು ಕೆಳಕ್ಕೆ ಬಾಗಿದವು. ನೀವು ನನ್ನನ್ನು ಇನ್ನೂ ಸರಿಯಾಗಿ ತಿಳಿದಿಲ್ಲ ಎಂದು ಕಾಣುತ್ತದೆ. ಅವನು ಒಮ್ಮೆಲೆ ಹೇಳಿದ, ನನಗೆಲ್ಲವೂ ತಿಳಿದಿದೆ. ನೀನು ಉಳಿದವರಿಗಿಂತ ವಿಭಿನ್ನ ಎಂದು ತಿಳಿದಿದೆ. ನಾನು ಸ್ವಲ್ಪ ಕಠಿಣವಾಗಿ ನೋಡುತ್ತಾ ಹೇಳಿದೆ, ಹೌದು, ವಿಭಿನ್ನಳೆ. ಅದಕ್ಕೆ ಜಗತ್ತು ನನ್ನನ್ನು ನೋಡಿ ಗೇಲಿ ಮಾಡುವುದು. ಆಗ ವೇದಾಂತ್ ಸ್ವಲ್ಪ ಹೊತ್ತು ಮೌನವಾಗಿ ನಂತರ ಹೇಳಿದ, ನಿನ್ನ ಕಾಲಿನಲ್ಲಿ ಸ್ವಲ್ಪ ತೊಂದರೆ ಇದ್ದರೆ ಅದರಿಂದ ನೀನು ಕೀಳಾಗುವುದಿಲ್ಲ ದಿವ್ಯಾ. ನೀನು ಯಾರಿಗಿಂತಲೂ ಕಮ್ಮಿ ಇಲ್ಲ. ನನ್ನ ಕಣ್ಣುಗಳು ತುಂಬಿ ಬಂದವು.
ಬಹುಶಃ ಮೊದಲ ಬಾರಿಗೆ ಯಾರೂ ನನ್ನ ಕೊರತೆಯನ್ನು ನನ್ನ ದೌರ್ಬಲ್ಯವನ್ನಾಗಿ ಮಾಡಿರಲಿಲ್ಲ. ನಾನು ನನ್ನನ್ನು ಸಾವರಿಸಿಕೊಂಡು ಹೇಳಿದೆ, ನನ್ನ ಮಾತು ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ನಾನು ನಿಮಗೆ ಖಂಡಿತ ಯೋಗ್ಯಳಲ್ಲ ಮತ್ತು ಈ ನಿರ್ಧಾರ ನೀನೊಬ್ಬಳೇ ಹೇಗೆ ತೆಗೆದುಕೊಳ್ಳುತ್ತೀಯ ದಿವ್ಯಾ ಎಂದು ಅವನು ಶಾಂತವಾಗಿ ಕೇಳಿದ. ನಾನು ಏನೂ ಮಾತನಾಡಲಿಲ್ಲ. ಅವನು ಹೇಳಿದ, ನಿನಗೆ ನೀನು ನನ್ನನ್ನು ಸಂತೋಷವಾಗಿ ಇಡಲಾರೆ ಎಂದು ಅನ್ನಿಸಬಹುದು, ಆದರೆ ನನ್ನ ಸಂತೋಷವೇ ನೀನು ಎಂದು ಯೋಚಿಸಿದ್ದೀಯಾ? ಅವನ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿಲ್ಲದಿದ್ದಾಗ ನಾನು ಮೆಲ್ಲನೆ ಹೇಳಿದೆ, ನಾನು ನಿಮಗೆ ಯೋಗ್ಯಳಲ್ಲ ಮತ್ತು ನಾಳೆ ಜನರು ನಮ್ಮನ್ನು ಜೊತೆಯಲ್ಲಿ ನೋಡಿ ಗೇಲಿ ಮಾಡಿದಾಗ ನಿಮಗೆ ಪಶ್ಚಾತ್ತಾಪವಾಗುತ್ತದೆ. ಆಗ ನಿಮಗೆ ಮುಜುಗರವೆನಿಸುತ್ತದೆ. ನಂತರ ಅವನು, ಒಂದು ದಿನ ನಾನು ನಿನ್ನ ಮನೆಗೆ ಮದುವೆಯ ಪ್ರಸ್ತಾಪ ತೆಗೆದುಕೊಂಡು ಖಂಡಿತ ಬರುತ್ತೇನೆ ಎಂದು ಸ್ಪಷ್ಟ ಮಾತುಗಳಲ್ಲಿ ನನಗೆ ಹೇಳಿದ. ನಾನು ಗಾಬರಿಯಾಗಿ, ಬೇಡ, ನೀವು ಹಾಗೆ ಮಾಡಬೇಡಿ. ಅವನು ಯಾಕೆ ಎಂದು ಕೇಳಿದ. ಅದಕ್ಕೆ ನಾನು ಹೇಳಿದೆ, ಏಕೆಂದರೆ ನನ್ನ ಪ್ರಪಂಚವೇ ಬೇರೆ ವೇದಾಂತ್, ಮತ್ತು ಅಲ್ಲಿನ ಜನರು ಒಳ್ಳೆಯತನವನ್ನು ನೋಡುವುದಿಲ್ಲ. ಅವನು, ನನಗೆ ಪ್ರಪಂಚದ ಬಗ್ಗೆ ಚಿಂತೆ ಇಲ್ಲ, ಆದರೆ ನಿನಗೆ ಇಷ್ಟವಿಲ್ಲದೆ ಯಾವುದೇ ಹೆಜ್ಜೆ ಇಡುವುದಿಲ್ಲ. ನಿನ್ನ ಒಪ್ಪಿಗೆಯಿಲ್ಲದೆ ನಾನು ಏನನ್ನೂ ಮಾಡುವುದಿಲ್ಲ ಎಂದು ಹೇಳಿದ. ಅವನ ಇದೇ ಮಾತು ನನ್ನ ಹೃದಯಕ್ಕೆ ಅತಿ ಹೆಚ್ಚು ನಾಟಿತು. ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಪಡೆಯುವ ಹಠ ಮಾಡದೆ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆ ದಿನದ ನಂತರ ನನ್ನ ಮತ್ತು ವೇದಾಂತ್ ನಡುವಿನ ಮಾತುಕತೆ ಸ್ವಲ್ಪ ಹೆಚ್ಚಾಯಿತು. ಆದರೆ ನಮ್ಮ ನಡುವೆ ಇಂದಿಗೂ ಒಂದು ಅಂತರವಿತ್ತು. ಅದನ್ನು ಬಹುಶಃ ನಾನೇ ನಿರ್ಮಿಸಿಕೊಂಡಿದ್ದೆ. ನಾನು ಅವರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದೆ, ಆದರೆ ಹೃದಯದ ಒಳಗಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಭಯ ಇನ್ನೂ ಕುಳಿತಿತ್ತು. ಇದೆಲ್ಲವೂ ಹೆಚ್ಚು ದಿನ ನಡೆಯುವುದಿಲ್ಲ ಎಂದು ನನಗೆ ಯಾವಾಗಲೂ ಅನಿಸುತ್ತಿತ್ತು. ಒಂದು ದಿನ ಅವನು ಕೂಡ ಉಳಿದವರಂತೆ ಬದಲಾಗಿ ಹೋಗುತ್ತಾನೆ ಎಂಬ ಭಯವಿತ್ತು. ಆದರೆ ವೇದಾಂತ್ ಪ್ರತಿ ಬಾರಿಯೂ ನನ್ನ ಆಲೋಚನೆಯನ್ನು ಸುಳ್ಳು ಮಾಡುತ್ತಿದ್ದ. ಒಂದು ಸಾಯಂಕಾಲ ಕಾಲೇಜಿನ ಹೊರಗೆ ಸಣ್ಣದಾಗಿ ಮಳೆ ಬರುತ್ತಿತ್ತು. ನಾನು ಚಾವಣಿಯ ಅಡಿಯಲ್ಲಿ ನಿಂತು ಆಟೋಗಾಗಿ ಕಾಯುತ್ತಿದ್ದೆ. ಆಗ ವೇದಾಂತ್ ನನ್ನ ಬಳಿ ಬಂದ. ಅವನು ಮೆಲ್ಲಗೆ ಕೇಳಿದ, ಇನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲವೇ? ನಾನು ಮೌನವಾಗಿದ್ದೆ. ಆಗ ಅವನು ಮುಗುಳ್ನಗುತ್ತಾ ಹೇಳಿದ, ದಿವ್ಯಾ, ನಾನು ಕಾದು ಕಾದು ದಣಿಯುತ್ತಿಲ್ಲ, ಆದರೆ ನೀನು ಈ ಭಯ ಬಿಡಬೇಕು ಎಂದು ನಾನು ಬಯಸುತ್ತೇನೆ. ನಾನು ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ. ನನ್ನ ಕಣ್ಣುಗಳು ಯಾಕೋ ತುಂಬಿ ಬಂದವು. ನಾನು ಮೊದಲ ಬಾರಿಗೆ ಕಣ್ಣು ತಗ್ಗಿಸದೆ ಅವನನ್ನು ನೇರವಾಗಿ ನೋಡುತ್ತಾ ಕೇಳಿದೆ, ಒಂದು ವೇಳೆ ನಿಮ್ಮ ಮನೆಯವರಿಗೆ ನಾನು ಇಷ್ಟವಾಗದಿದ್ದರೆ? ಅವನು, ನಾನು ಅವರಿಗೆ ವಿವರಿಸುತ್ತೇನೆ ಎಂದು ಹೇಳಿದ. ಮತ್ತೆ, ಒಂದು ವೇಳೆ ಅವರಿಗೆ ನನ್ನ ಈ ಕೊರತೆ? ಅವನು ತಕ್ಷಣ ನನ್ನ ಮಾತನ್ನು ಮಧ್ಯದಲ್ಲೇ ತಡೆದು ಹೇಳಿದ, ನಿನ್ನಲ್ಲಿರುವ ಅತ್ಯಂತ ಒಳ್ಳೆಯ ವಿಷಯವೆಂದರೆ ಅದು ನಿನ್ನ ಹೃದಯ, ಮತ್ತು ನನ್ನ ಮನೆಯವರಿಗೆ ಹೃದಯವನ್ನು ನೋಡುವ ಗುಣವಿದೆ. ನಂತರ ನಾನು ನನಗೆ ಗೊತ್ತಿಲ್ಲದಂತೆ ತುಂಬ ಮೆಲ್ಲಗೆ ಅವನಿಗೆ, ನಿಮಗೆ ಅಷ್ಟು ನಂಬಿಕೆ ಇದ್ದರೆ ನೀವು ಮದುವೆಯ ಪ್ರಸ್ತಾಪವನ್ನು ಕಳುಹಿಸಬಹುದು ಎಂದು ಹೇಳಿಬಿಟ್ಟೆ. ವೇದಾಂತ್ ಕಣ್ಣುಗಳಲ್ಲಿ ಆ ಕ್ಷಣ ಮೂಡಿದ ಸಂತೋಷವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಅವನು ಇಷ್ಟೇ ಹೇಳಿದ, ಈಗ ನೋಡು, ನಿನಗೂ ನನ್ನ ಮೇಲೆ ನಂಬಿಕೆ ಬರುತ್ತದೆ. ಒಂದು ವಾರದ ನಂತರ, ಅಂದು ಭಾನುವಾರವಾಗಿತ್ತು. ಮನೆಯಲ್ಲಿ ಬೆಳಿಗ್ಗೆಯಿಂದಲೇ ಗಡಿಬಿಡಿ ಇತ್ತು, ಏಕೆಂದರೆ ಮಾವನ ಪರಿಚಯದವರೊಬ್ಬರು ಬರುತ್ತಿದ್ದಾರೆ ಎಂಬ ವಿಷಯ ಕೇಳಿ ಬರುತ್ತಿತ್ತು. ನಾನು ನನ್ನ ರೂಮಿನಲ್ಲೇ ಇದ್ದೆ. ಇದ್ದಕ್ಕಿದ್ದಂತೆ ಹೊರಗೆ ಕಾರುಗಳು ಬಂದು ನಿಲ್ಲುವ ಸದ್ದಾಯಿತು. ಮೈರಾ ಕಿಟಕಿಯಿಂದ ಇಣುಕಿ ನೋಡುತ್ತಾ ಹೇಳಿದಳು, ಮಮ್ಮಿ, ಹೊರಗೆ ಎಷ್ಟು ದೊಡ್ಡ ಕಾರು ಬಂದಿದೆ ನೋಡಿ. ಅತ್ತೆ ಕೂಡಲೇ ಹೊರಗೆ ಹೋದರು. ಕೆಲವು ಸೆಕೆಂಡುಗಳ ಕಾಲ ಅವರ ಧ್ವನಿ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು. ಆದರೆ ನಾನು ಹೆಚ್ಚು ಗಮನ ಕೊಡಲಿಲ್ಲ. ಮಾವನ ಕಡೆಯಿಂದ ವಿಶೇಷ ಅತಿಥಿಗಳು ಬಂದಿರಬಹುದು ಎಂದುಕೊಂಡೆ. ನಂತರ ಅಮ್ಮ ಬೇಗನೆ ನನ್ನ ರೂಮಿಗೆ ಬಂದರು. ಅವರ ಮುಖದಲ್ಲಿ ಒಂದು ಗಾಬರಿ ಇತ್ತು. ದಿವ್ಯಾ ಮಗಳೇ, ಕೇಳು. ಹೇಳಮ್ಮ, ಏನಾಯಿತು ಎಂದು ನಾನು ಕೇಳಿದೆ. ಅವರು ಗಾಬರಿಯಿಂದಲೇ ಹೇಳಿದರು, ಮಗಳೇ, ಅವರು ನಿನಗಾಗಿ ಮದುವೆಯ ಪ್ರಸ್ತಾಪ ತಂದಿದ್ದಾರೆ. ನನ್ನ ಕೈಕಾಲುಗಳು ತಣ್ಣಗಾದವು. ಹೃದಯ ಎಷ್ಟು ವೇಗವಾಗಿ ಬಡಿಯಲಾರಂಭಿಸಿತೆಂದರೆ ಅದು ಹೊರಬಂದೇ ಬಿಡುತ್ತದೆ ಎಂದು ಅನ್ನಿಸಿತು. ನಾನು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಹೊರಗೆ ಬಂದೆ ಮತ್ತು ಎದುರು ಕುಳಿತಿದ್ದ ವೇದಾಂತ್ ಮತ್ತು ಅವನ ಕುಟುಂಬದ ಮೇಲೆ ಕಣ್ಣು ಬಿದ್ದ ತಕ್ಷಣ ನನ್ನ ಉಸಿರು ನಿಂತಂತಾಯಿತು. ವೇದಾಂತ್ ನಿಧಾನಕ್ಕೆ ನನ್ನನ್ನು ನೋಡಿದ. ಅವನ ಕಣ್ಣುಗಳಲ್ಲಿ ಅದೇ ನಂಬಿಕೆ ನನಗೆ ಈಗಲೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಇನ್ನೊಂದು ಕಡೆ ಅತ್ತೆಯ ಮುಖ ನೋಡುವಂತಿರಲಿಲ್ಲ. ಆರಂಭದಲ್ಲಿ ಅವರಿಗೆ ಈ ಪ್ರಸ್ತಾಪ ತಮ್ಮ ಮಗಳು ಮೈರಾಗಾಗಿ ಬಂದಿರಬಹುದು ಎಂದು ಅನ್ನಿಸಿತ್ತು. ಹಾಗಾಗಿ ಅವರು ಖುಷಿಯಿಂದ ಹೊಳೆಯುತ್ತಿದ್ದರು. ಆದರೆ ವೇದಾಂತ್ನ ತಾಯಿ ನಗುಮುಖದಿಂದ, ನಮಗೆ ನಿಮ್ಮ ಸೋದರ ಸೊಸೆ ದಿವ್ಯಾ ತುಂಬ ಇಷ್ಟವಾದಳು ಎಂದ ತಕ್ಷಣ ಅತ್ತೆಯ ಮುಖದ ಬಣ್ಣವೇ ಮಾಸಿ ಹೋಯಿತು. ಅವರು ತಕ್ಷಣ ನನ್ನನ್ನು ನೋಡಿದರು. ನಂತರ ವೇದಾಂತ್ ಕುಟುಂಬದ ಕಡೆಗೆ ನೋಡಿದರು. ಬಹುಶಃ ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇಷ್ಟು ದೊಡ್ಡ ಮನೆತನದವರು, ಇಷ್ಟು ಶ್ರೀಮಂತ ಮತ್ತು ಒಳ್ಳೆಯ ವ್ಯಕ್ತಿಗಳು ನನಗಾಗಿ ಬಂದಿದ್ದಾರೆ ಎಂದು ನಂಬಲಾಗಲಿಲ್ಲ. ಮೈರಾ ಕೂಡ ಆಶ್ಚರ್ಯದಿಂದ ಕುಳಿತಿದ್ದಳು.
ಏಕೆಂದರೆ ಮೊದಲ ಬಾರಿಗೆ ಈ ಮನೆಯಲ್ಲಿ ನನ್ನನ್ನು ಕಂಡು ಒಬ್ಬರು ಇಷ್ಟೊಂದು ಗೌರವದಿಂದ ಮಾತನಾಡುತ್ತಿದ್ದರು. ವೇದಾಂತ್ ತಂದೆ ತುಂಬ ಪ್ರಬುದ್ಧ ವ್ಯಕ್ತಿಯಂತೆ ಕಾಣುತ್ತಿದ್ದರು. ಅವರು ಸ್ಪಷ್ಟವಾಗಿ ಹೇಳಿದರು, ನಮಗೆ ನಿಮ್ಮ ಮಗಳು ತುಂಬ ಇಷ್ಟವಾದಳು ಮತ್ತು ಉಳಿದ ವಿಷಯಗಳು ನಮಗೆ ಮುಖ್ಯವಲ್ಲ. ಅತ್ತೆಯ ಮುಖದಲ್ಲಿ ಕೃತಕ ನಗು ಇತ್ತು, ಆದರೆ ಅವರ ಕಣ್ಣುಗಳಲ್ಲಿ ಅಸೂಯೆ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅವರಿಗೆ ಒಳಗೊಳಗೆ ಅನಿಸುತ್ತಿತ್ತು, ನನ್ನ ಮಗಳಿಗಿಂತ ಸುಂದರವಾದ ಮತ್ತು ಪರಿಪೂರ್ಣವಾದ ಹುಡುಗಿ ಇಡೀ ಪ್ರಪಂಚದಲ್ಲೇ ಇಲ್ಲ. ಹೀಗಿರುವಾಗ ಈ ದಿವ್ಯಾಳಿಗೆ ಇಷ್ಟು ಒಳ್ಳೆಯ ಸಂಬಂಧ ಹೇಗೆ ಬಂದಿತು ಎಂದು ಅವರು ಯೋಚಿಸುತ್ತಿದ್ದರು. ಅಂದು ಮೊದಲ ಬಾರಿಗೆ ನನಗೆ ದೇವರು ತಡ ಮಾಡಬಹುದು, ಆದರೆ ಯಾರನ್ನೂ ಯಾವಾಗಲೂ ಅಸಹಾಯಕರನ್ನಾಗಿ ಮಾಡುವುದಿಲ್ಲ ಎಂದು ಅನಿಸಿತು. ವೇದಾಂತ್ ಮತ್ತು ಅವನ ಕುಟುಂಬದವರು ಹೋದ ನಂತರವೂ ಮನೆಯಲ್ಲಿ ಅವರ ಇರುವಿಕೆ ಇನ್ನೂ ಉಳಿದಂತಿತ್ತು. ಹಾಲ್ನಲ್ಲಿ ಅವರು ತಂದಿದ್ದ ಸಿಹಿ ತಿಂಡಿಗಳ ಪರಿಮಳ ಹರಡಿತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಅತ್ತೆಯ ಮುಖದಲ್ಲಿ ಅಡಗಿದ್ದ ಕೋಪ ಹರಡಿತ್ತು. ಅವರು ಬಲವಂತವಾಗಿ ನಗುತ್ತಿದ್ದರು, ಆದರೆ ಕಣ್ಣುಗಳಲ್ಲಿ ಉರಿಯಿತ್ತು. ಮಾವನವರಂತೂ ತುಂಬ ಖುಷಿಯಾಗಿದ್ದರು. ಇಷ್ಟು ಒಳ್ಳೆಯ ಜನರು ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಸಿಗುತ್ತಾರೆ ಎಂದು ಹಲವು ಬಾರಿ ಹೇಳಿದರು. ಅಮ್ಮನ ಕಣ್ಣುಗಳು ಕೂಡ ಸಂತೋಷದಿಂದ ತುಂಬಿದ್ದವು. ಅಪ್ಪ ಹೋದ ಮೇಲೆ ಮೊದಲ ಬಾರಿಗೆ ಅವರಿಗೆ ನನ್ನ ಮಗಳ ಜೀವನವು ಸಾಮಾನ್ಯ ಹುಡುಗಿಯರಂತೆ ಆಗಬಹುದು ಎಂದು ಅನ್ನಿಸಿತು. ನನಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ನಾನು ನಿನ್ನ ಮನೆಗೆ ಪ್ರಸ್ತಾಪ ತೆಗೆದುಕೊಂಡು ಬರುತ್ತೇನೆ ಎಂಬ ವೇದಾಂತ್ನ ಮಾತು ಪದೇ ಪದೇ ನೆನಪಾಗುತ್ತಿತ್ತು. ಅವನು ನಿಜವಾಗಿಯೂ ಅದನ್ನು ಮಾಡಿ ತೋರಿಸಿದ್ದ. ಅವನ ಮಾತುಗಳು ಬರೀ ಮಾತುಗಳಾಗಿರಲಿಲ್ಲ, ಅವನು ಏನು ಹೇಳಿದ್ದನೋ ಅದನ್ನು ಮಾಡಿಯೂ ತೋರಿಸಿದ್ದ. ಸಾಯಂಕಾಲ ಅಮ್ಮ ನನ್ನ ರೂಮಿಗೆ ಬಂದಾಗ ತುಂಬ ಪ್ರೀತಿಯಿಂದ ಕೇಳಿದರು, ಮಗಳೇ, ನಿನಗೆ ಈ ಸಂಬಂಧ ಇಷ್ಟ ತಾನೇ? ಆಗ ನನ್ನ ಕಣ್ಣುಗಳು ತಾವಾಗಿಯೇ ಕೆಳಕ್ಕೆ ಬಾಗಿದವು. ನಾನು ಕೇವಲ ಮುಗುಳ್ನಕ್ಕೆ. ಅಮ್ಮ ಕೂಡಲೇ ಹೇಳಿದರು, ನಮಗೂ ಈ ಸಂಬಂಧ ಇಷ್ಟವಿದೆ. ಅವರ ಧ್ವನಿಯಲ್ಲಿ ನೆಮ್ಮದಿ ಇತ್ತು. ವರ್ಷಗಳ ಕಾಲದ ಚಿಂತೆ ಇಂದು ಸ್ವಲ್ಪ ಹಗುರವಾದಂತಿತ್ತು. ಕಾಲೇಜು ಮುಗಿದ ತಕ್ಷಣ ನನ್ನ ಮತ್ತು ವೇದಾಂತ್ ಮದುವೆ ಮಾಡುವುದೆಂದು ನಿರ್ಧಾರವಾಯಿತು. ಎಲ್ಲವೂ ಇಷ್ಟು ಚೆನ್ನಾಗಿ ನಡೆಯುತ್ತಿರುವುದನ್ನು ಕಂಡು ನನಗೆ ಭಯವಾಗುತ್ತಿತ್ತು, ಏಕೆಂದರೆ ನಾನು ಜೀವನದಲ್ಲಿ ಸಂತೋಷವನ್ನು ಕೇವಲ ಸ್ವಲ್ಪ ಸಮಯದ ಮಟ್ಟಿಗೆ ಮಾತ್ರ ಕಂಡಿದ್ದೆ. ಆದರೆ ಅಂದು ರಾತ್ರಿ ಮನೆಯ ಇನ್ನೊಂದು ರೂಮಿನಲ್ಲಿ ಬೇರೆಯದೇ ಚಂಡಮಾರುತ ಎದ್ದಿತ್ತು. ಅತ್ತೆ ರೂಮಿನಲ್ಲಿ ಆತಂಕದಿಂದ ಅತ್ತಿಂದಿತ್ತ ಅಡ್ಡಾಡುತ್ತಿದ್ದರು ಮತ್ತು ಮೈರಾ ಸುಮ್ಮನೆ ಬೆಡ್ ಮೇಲೆ ಕುಳಿತಿದ್ದಳು. ಮಮ್ಮಿ, ನಿಮಗೆ ಯಾಕೆ ಇಷ್ಟೊಂದು ಸಂಕಟವಾಗುತ್ತಿದೆ? ಆ ದಿವ್ಯಾಳ ಮದುವೆ ನಿಶ್ಚಯವಾಗಿದ್ದರೆ ಆಗಲಿ ಬಿಡಿ, ಅದರಿಂದ ನಮಗೇನು? ಅತ್ತೆ ಇದ್ದಕ್ಕಿದ್ದಂತೆ ಕೋಪದಿಂದ ಕಿರುಚಿದರು. ಸಂಕಟವಾಗುವುದಿಲ್ಲವೇ? ಎಂತಹ ಮಾತು ಆಡುತ್ತಿದ್ಯಾ ಮೈರಾ? ಅವರು ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಇಷ್ಟು ದೊಡ್ಡ ಮನೆ, ಇಷ್ಟು ಆಸ್ತಿ, ಇಷ್ಟು ಒಳ್ಳೆಯ ಹುಡುಗ, ಮತ್ತು ಅದು ಆ ದಿವ್ಯಾಳಿಗೆ ಸಿಗುತ್ತಿದೆಯೇ? ಮೈರಾ ಸುಮ್ಮನಾದಳು. ಅತ್ತೆಯ ಮುಖದಲ್ಲಿ ಅಸೂಯೆ ಮಿತಿ ಮೀರಿತ್ತು. ನಾನು ನನ್ನ ಮಗಳಿಗೆ ಯಾವಾಗಲೂ ಅತಿ ಒಳ್ಳೆಯದನ್ನೇ ನೀಡಿದ್ದೇನೆ. ಒಳ್ಳೆಯ ಶಿಕ್ಷಣ, ಸೌಲಭ್ಯ, ಪ್ರತಿಯೊಂದು ಅತ್ಯುತ್ತಮವಾದದ್ದನ್ನೇ ನೀಡಿದ್ದೇನೆ. ಆದರೂ ಇಂದಿನವರೆಗೆ ಅಂತಹ ಸಂಬಂಧ ಬರಲಿಲ್ಲ. ಆದರೆ ಆ ಕುಂಟಿ ಹುಡುಗಿಯನ್ನು ಹುಡುಕಿಕೊಂಡು ಜನರು ತಾವಾಗಿಯೇ ಮನೆಗೆ ಬಂದಿದ್ದಾರೆ. ಅವರು ಸಿಟ್ಟಿನಿಂದ ಮೇಜಿನ ಮೇಲಿದ್ದ ಗ್ಲಾಸನ್ನು ಜೋರಾಗಿ ಎಸೆದರು. ಏನೋ ಒಂದು ನಡೆಯುತ್ತಿದೆ. ಆದರೆ ಹುಡುಗ ನೋಡಲು ಚೆನ್ನಾಗಿದ್ದನಲ್ಲವೇ ಎಂದು ಮೈರಾ ಕೇಳಿದಳು. ಅತ್ತೆ ಕೂಡಲೇ ಅವಳ ಕಡೆ ತಿರುಗಿ ಹೇಳಿದರು, ಅದೇ ನನಗೆ ಅರ್ಥವಾಗುತ್ತಿಲ್ಲ. ಅಸಲಿಗೆ ಅವನು ಆ ದಿವ್ಯಾಳಲ್ಲಿ ಅಂಥದ್ದೇನು ಕಂಡ? ಅವರ ಕಣ್ಣುಗಳಲ್ಲಿ ಈಗ ಕೇವಲ ಅಸೂಯೆಯಲ್ಲ, ಭಯವೂ ಇತ್ತು. ಯಾವ ಹುಡುಗಿಯನ್ನು ತಾವು ಯಾವಾಗಲೂ ಕೆಳಮಟ್ಟದಲ್ಲಿ ನೋಡುತ್ತಿದ್ದರೋ ಅದೇ ಹುಡುಗಿ ಇಂದು ತಮ್ಮ ಮಗಳಿಗಿಂತ ಹೆಚ್ಚು ಸುಖವಾಗಿ ಇರುತ್ತಾಳೇನೋ ಎಂಬ ಭಯ ಅವರಿಗೆ ಕಾಡುತ್ತಿತ್ತು. ಇದೇ ಮಾತು ಅವರನ್ನು ಒಳಗೊಳಗೆ ತಿನ್ನುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವರು ಇದ್ದಕ್ಕಿದ್ದಂತೆ ಶಾಂತವಾದರು. ನಂತರ ತುಂಬ ನಿಧಾನ ದನಿಯಲ್ಲಿ ಹೇಳಿದರು, ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಮೈರಾ ಅವರ ಕಡೆ ನೋಡಿದಳು. ಅತ್ತೆಯ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಸಂಕಲ್ಪ ಮೂಡಿತ್ತು. ಅವಳ ಮದುವೆ ಆ ಮನೆಯವರೊಂದಿಗೆ ಆಗುವುದಿಲ್ಲ. ರೂಮಿನಲ್ಲಿ ಮೌನ ಆವರಿಸಿತು. ಮೈರಾ ಗಾಬರಿಯಿಂದ ಕೇಳಿದಳು, ಮಮ್ಮಿ, ನೀವು ಏನು ಮಾಡಲಿದ್ದೀರಿ? ಅತ್ತೆ ನೇರವಾಗಿ ಉತ್ತರ ನೀಡಲಿಲ್ಲ. ಅವರು ಕೇವಲ ಕಿಟಕಿಯಿಂದ ಹೊರಗೆ ನೋಡಿದರು. ಅಲ್ಲಿ ನನ್ನ ರೂಮಿನ ಸಣ್ಣ ಬೆಳಕು ಕಾಣಿಸುತ್ತಿತ್ತು ಮತ್ತು ಅವರ ತುಟಿಯಲ್ಲಿ ಒಂದು ನಿಗೂಢ ನಗು ಮೂಡಿತು. ಆ ನಗು ಮುಂದೆ ಬರಲಿರುವ ಚಂಡಮಾರುತದ ಮುನ್ಸೂಚನೆಯಂತಿತ್ತು. ನಮ್ಮ ಕಾಲೇಜಿನ ಕೊನೆಯ ತಿಂಗಳು ನಡೆಯುತ್ತಿತ್ತು. ಎಲ್ಲೆಡೆ ಫೇರ್ವೆಲ್, ಪ್ರಾಜೆಕ್ಟ್ ಮತ್ತು ಕೊನೆಯ ದಿನಗಳ ಬಗ್ಗೆ ಮಾತುಗಳು. ಕ್ಲಾಸಿನ ಮಕ್ಕಳು ಫೋಟೋ ತೆಗೆಸಿಕೊಳ್ಳುತ್ತಿದ್ದರು, ನಗುತ್ತಿದ್ದರು ಮತ್ತು ತಮ್ಮ ಭವಿಷ್ಯದ ಕನಸುಗಳನ್ನು ಕಟ್ಟುತ್ತಿದ್ದರು. ನಾನು ಸುಮ್ಮನೆ ಕುಳಿತು ಇದೆಲ್ಲವನ್ನು ನೋಡುತ್ತಿದ್ದೆ. ಮೊದಲ ಬಾರಿಗೆ ನನಗೆ ನನ್ನ ಬದುಕಿನಲ್ಲಿ ಏನೋ ಒಳ್ಳೆಯದು ನಡೆಯಲಿದೆ ಎಂದು ಅನ್ನಿಸಿತು. ಅಂದು ಕಾಲೇಜಿನಲ್ಲಿ ಫೇರ್ವೆಲ್ ಸಿದ್ಧತೆ ನಡೆಯುತ್ತಿತ್ತು. ಮೈರಾ ತನ್ನ ಗೆಳತಿಯರ ಜೊತೆ ಬಟ್ಟೆ ಮತ್ತು ಮೇಕಪ್ ಬಗ್ಗೆ ಮಾತನಾಡುತ್ತಿದ್ದಳು. ನಾನು ಲೈಬ್ರರಿ ಹೊರಗೆ ನಿಂತು ನೋಟ್ಸ್ ನೋಡುತ್ತಿದ್ದೆ. ಅಷ್ಟರಲ್ಲಿ ವೇದಾಂತ್ ಅಲ್ಲಿಗೆ ಬಂದ. ಮೇಡಮ್, ಇಷ್ಟೊಂದು ಓದು ಮದುವೆಯಾದ ಮೇಲೂ ಮಾಡುತ್ತೀರಾ ಏನು ಎಂದ. ನಾನು ಮೆಲ್ಲನೆ ನಕ್ಕು, ನನಗೆ ಓದುವುದೆಂದರೆ ತುಂಬ ಇಷ್ಟ. ಅವನು ಗೋಡೆಗೆ ಹೊರಗೆ ನಿಂತು ಹೇಳಿದ, ಅದು ತುಂಬ ಒಳ್ಳೆಯ ವಿಷಯ.
ವೇದಾಂತ್ ಕೆಲವು ಕ್ಷಣ ನನ್ನನ್ನು ನೋಡುತ್ತಾ ನಿಂತಿದ್ದ. ನಂತರ ಮೆಲ್ಲನೆ ಹೇಳಿದ, ದಿವ್ಯಾ, ನೀನು ಯಾವಾಗಲೂ ಹೀಗೆ ನಗುತ್ತಾ ಇರು. ನಾನು ನಿನಗೆ ಎಲ್ಲ ಸಂತೋಷ ನೀಡುತ್ತೇನೆ. ಆದರೆ ಸತ್ಯವೆಂದರೆ ನಾನು ಈಗಲೂ ಒಳಗಿನಿಂದ ಭಯಗೊಂಡಿದ್ದೆ. ಇನ್ನೊಂದು ಕಡೆ ಮನೆಯಲ್ಲಿ ಮದುವೆಯ ಮಾತುಗಳು ನಿಧಾನವಾಗಿ ಶುರುವಾಗಿದ್ದವು. ಮಾವ ಖರ್ಚಿನ ಲೆಕ್ಕ ಹಾಕುತ್ತಿದ್ದರು ಮತ್ತು ಅತ್ತೆಯವರು ಮೇಲ್ನೋಟಕ್ಕೆ ಎಲ್ಲರ ಮುಂದೆ ಖುಷಿಯಾಗಿರುವಂತೆ ನಟಿಸುತ್ತಿದ್ದರು. ಆದರೆ ಒಳಗೊಳಗೆ ಅವರ ಆತಂಕ ಹೆಚ್ಚುತ್ತಲೇ ಇತ್ತು. ಯಾರಾದರೂ ಸಂಬಂಧಿಕರು ಫೋನ್ ಮಾಡಿ ದಿವ್ಯಾಳ ಹಣೆ ಬರಹವೇ ಬದಲಾಗಿದೆ ಎಂದಾಗ ಅತ್ತೆಯ ಮುಖ ಬಾಡಿ ಹೋಗುತ್ತಿತ್ತು. ಒಂದು ಸಾಯಂಕಾಲ ನೆರೆಮನೆಯವರು ಬಂದು ನಗುತ್ತಾ ಹೇಳಿದರು, ಅಕ್ಕ, ನೀನು ತುಂಬ ಪುಣ್ಯವಂತೆ. ದಿವ್ಯಾಳಿಗೆ ಇಂತಹ ಮನೆ ಈಗಿನ ಕಾಲದಲ್ಲಿ ಸಿಗುವುದು ಬಹಳ ಅಪರೂಪ. ಅತ್ತೆ ಬಲವಂತವಾಗಿ ನಗು ತಂದುಕೊಂಡು, ಹೌದು, ದೇವರಿಚ್ಛೆ ಎಂದರು. ಆದರೆ ಆ ಹೆಂಗಸು ಹೋದ ತಕ್ಷಣ ಅತ್ತೆಯ ಮುಖ ಕೋಪದಿಂದ ಕೆಂಪಾಯಿತು. ಅವರು ನೇರವಾಗಿ ಮೈರಾಗೆ ಹೇಳಿದರು, ಆ ಹುಡುಗಿಯ ಜೀವನ ಇಷ್ಟು ಸುಲಭವಾಗಿ ಹೇಗೆ ಬದಲಾಗುತ್ತಿದೆ ಎಂದು ನನಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ಮೈರಾ ಮೆಲ್ಲನೆ ಹೇಳಿದಳು, ಮಮ್ಮಿ, ಅವಳ ಜೀವನ ಚೆನ್ನಾಗಿದ್ದರೆ ಅದರಲ್ಲಿ ತಪ್ಪೇನಿದೆ? ತಪ್ಪು? ಅತ್ತೆಯ ದನಿ ಏರಿತು. ಜನರು ಏನು ಹೇಳುತ್ತಾರೆ ಎಂದು ನಿನಗೆ ಅಂದಾಜಿಲ್ಲ. ನೋಡಿ, ಮಗಳು ಮನೆಯಲ್ಲೇ ಕುಳಿತಿದ್ದಾಳೆ ಮತ್ತು ಸೊಸೆ ಇಷ್ಟು ದೊಡ್ಡ ಮನೆಗೆ ಹೋದಳು ಎಂದು ಎಲ್ಲರೂ ಹೇಳುತ್ತಾರೆ. ಮೈರಾ ಸುಮ್ಮನಾದಳು. ಅತ್ತೆ ಸ್ವಲ್ಪ ಹೊತ್ತು ಯೋಚಿಸಿ ಇದ್ದಕ್ಕಿದ್ದಂತೆ ಹೇಳಿದರು, ಒಂದು ವೇಳೆ ಹುಡುಗನ ಮನೆಯವರಿಗೆ ದಿವ್ಯಾಳ ಅಸಲಿ ಸ್ಥಿತಿ ಇನ್ನೂ ಚೆನ್ನಾಗಿ ತಿಳಿದರೆ ಅವರು ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ಮೈರಾ ಗಾಬರಿಯಿಂದ ಕೇಳಿದಳು, ಅಂದರೆ ಏನು ಮಮ್ಮಿ? ಅತ್ತೆ ನಿಧಾನವಾಗಿ ಹೇಳಿದರು, ಅಂದರೆ ಪ್ರತಿ ಸಂಬಂಧ ಮುರಿಯಲು ಜಗಳವೇ ಬೇಕೆಂದಿಲ್ಲ. ಕೆಲವೊಮ್ಮೆ ಕೇವಲ ಅನುಮಾನವೇ ಸಾಕು. ಮೈರಾಳ ಹೃದಯ ಕೂಡ ಸ್ವಲ್ಪ ನಡುಗಿತು. ಅವಳಿಗೆ ಮೊದಲ ಬಾರಿಗೆ ತನ್ನ ತಾಯಿ ಕೇವಲ ಅಸೂಯೆ ಪಡುತ್ತಿಲ್ಲ, ನಿಜವಾಗಿಯೂ ಏನೋ ತಪ್ಪು ಮಾಡಲು ಸಂಚು ಹೂಡುತ್ತಿದ್ದಾರೆ ಎಂದು ಅರಿವಾಯಿತು. ಅತ್ತ ಕಾಲೇಜಿನಲ್ಲಿ ಕೊನೆಯ ದಿನ ಬಂತು. ಎಲ್ಲರೂ ಒಬ್ಬರಿಗೊಬ್ಬರ ಶರ್ಟ್ ಮೇಲೆ ಸಂದೇಶಗಳನ್ನು ಬರೆಯುತ್ತಿದ್ದರು ಮತ್ತು ಮೈರಾ ತನ್ನ ಗೆಳತಿಯರೊಂದಿಗೆ ಫೋಟೋ ತೆಗೆಸಿಕೊಳ್ಳುತ್ತಿದ್ದಳು. ಆದರೆ ನಾನು ಕಾಲೇಜಿನ ಹಿಂಭಾಗದ ಶಾಂತವಾದ ಗಾರ್ಡನ್ನಲ್ಲಿ ನಿಂತಿದ್ದೆ. ವೇದಾಂತ್ ನನ್ನ ಬಳಿ ಬಂದು ಮೆಲ್ಲಗೆ ಹೇಳಿದ, ಈಗ ನಮ್ಮ ಕಾಲೇಜು ಕೂಡ ಮುಗಿಯಿತು. ನಾನು ಸಣ್ಣ ನಗುವಿನೊಂದಿಗೆ ತಲೆಯಾಡಿಸಿದೆ. ಅವನು ಕೆಲವು ಕ್ಷಣ ನನ್ನನ್ನು ನೋಡಿ ಹೇಳಿದ, ಬಹುಶಃ ಇನ್ನು ಮುಂದೆ ನಿನ್ನನ್ನು ನೇರವಾಗಿ ವಧುವಿನ ಉಡುಪಿನಲ್ಲಿ ಭೇಟಿಯಾಗುತ್ತೇನೆ. ಅವನ ಈ ಮಾತು ಕೇಳಿ ನನ್ನ ಕೆನ್ನೆಗಳು ಕೆಂಪಾದವು ಮತ್ತು ಬಹುಶಃ ಬಹಳ ಕಾಲದ ನಂತರ ನಾನು ನಿಜವಾಗಿಯೂ ಮನಸಾರೆ ನಕ್ಕಿದ್ದೆ. ಆದರೆ ನನಗೆ ಯಾವ ಸುಖವನ್ನು ನಾನು ಮೊದಲ ಬಾರಿಗೆ ಅನುಭವಿಸುತ್ತಿದ್ದೇನೋ ಆ ಸುಖದ ಮೇಲೆ ಯಾರೋ ಒಬ್ಬರ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದು ತಿಳಿದಿರಲಿಲ್ಲ. ನನ್ನ ಮದುವೆ ದಿನ ಬಂದೇ ಬಿಟ್ಟಿತ್ತು. ಇಡೀ ಮನೆ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಅಂಗಳದಲ್ಲಿ ಹೂವುಗಳ ಪರಿಮಳ ಹರಡಿತ್ತು. ಸಂಬಂಧಿಕರ ಧ್ವನಿಗಳ ನಡುವೆ ಡೋಲಿನ ಸದ್ದು ಮತ್ತು ಮದುವೆಯ ಗಡಿಬಿಡಿ ಎಲ್ಲೆಡೆ ಇತ್ತು. ಎಲ್ಲವೂ ಒಂದು ಕನಸಿನಂತೆ ಕಾಣುತ್ತಿತ್ತು. ನಾನು ನನ್ನ ರೂಮಿನಲ್ಲಿ ವಧುವಿನ ಅಲಂಕಾರದಲ್ಲಿ ಕುಳಿತಿದ್ದೆ. ಕೈಯಲ್ಲಿನ ಮೆಹಂದಿ ಬಣ್ಣ ಕಪ್ಪಾಗಿತ್ತು ಮತ್ತು ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಅಮ್ಮ ಪದೇ ಪದೇ ನನಗೆ ದೃಷ್ಟಿ ತೆಗೆಯುತ್ತಿದ್ದರು. ಅವರ ಕಣ್ಣಿನಲ್ಲಿ ಸಂತೋಷವೂ ಇತ್ತು ಮತ್ತು ಸಣ್ಣ ಭಯವೂ ಇತ್ತು. ಬಹುಶಃ ಅವರಿಗೆ ತಮ್ಮ ಮಗಳ ಜೀವನ ನಿಜವಾಗಿಯೂ ಬದಲಾಗುತ್ತಿದೆ ಎಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಅತ್ತೆ ರೂಮಿಗೆ ಬಂದರು. ಇಂದು ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಸಕ್ಕರೆಯಂಥ ಸಿಹಿ ನಗು ಇತ್ತು. ಅವರು ನಗುತ್ತಾ, ದಿವ್ಯಾ ಮಗಳೇ, ಆ ಸ್ಟೋರ್ ರೂಮ್ನಿಂದ ಕೆಂಪು ಡಬ್ಬಿ ಎತ್ತಿಕೊಂಡು ಬಾ. ಅದರಲ್ಲಿ ಮದುವೆಯ ಕೆಲವು ಅಗತ್ಯ ಸಾಮಾನುಗಳನ್ನಿಟ್ಟಿದ್ದೇನೆ. ನಾನು ಮೆಲ್ಲನೆ ಹೇಳಿದೆ, ಅತ್ತೆ, ಬೇರೆ ಯಾರನ್ನಾದರೂ ಕಳುಹಿಸಿಬಿಡಿ. ಅರೆ, ಎಲ್ಲರೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತು ನನಗೆ ಆ ಸಾಮಾನು ಈಗಲೇ ಬೇಕಾಗಿದೆ ಎಂದು ಹೇಳಿದರು. ಅವರು ಹಠ ಮಾಡಿದ್ದರಿಂದ ನಾನು ಮರು ಮಾತನಾಡದೆ ನನ್ನ ದುಪ್ಪಟ್ಟ ಸರಿಪಡಿಸಿಕೊಂಡು ಮೆಲ್ಲನೆ ಸ್ಟೋರ್ ರೂಮ್ ಕಡೆಗೆ ಹೊರಟೆ. ಆ ರೂಮು ಮನೆಯ ಹಿಂಭಾಗದಲ್ಲಿತ್ತು. ಮದುವೆಯ ಕಾರಣದಿಂದ ಅಲ್ಲಿ ಹೆಚ್ಚು ಯಾರೂ ಓಡಾಡುತ್ತಿರಲಿಲ್ಲ. ನಾನು ಒಳಗೆ ಹೋಗಿ ಸಾಮಾನು ಹುಡುಕಲಾರಂಭಿಸಿದೆ. ಅತ್ತೆ, ಅದು ಯಾವ ಡಬ್ಬಿ ಎಂದು ಕೂಗಿ ಕೇಳಿದೆ. ಆದರೆ ಹೊರಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ನಾನು ಬಾಗಿಲ ಕಡೆಗೆ ತಿರುಗುವಷ್ಟರಲ್ಲಿ ಹೊರಗಿನಿಂದ ಚಿಲಕ ಹಾಕುವ ಸದ್ದಾಯಿತು. ನನ್ನ ಹೆಜ್ಜೆಗಳು ಅಲ್ಲೇ ನಿಂತವು. ಅತ್ತೆ, ಅತ್ತೆ, ಬಾಗಿಲು ತೆರೆಯಿರಿ. ನಾನು ಬಾಗಿಲು ತೆರೆಯಲು ಪ್ರಯತ್ನಿಸಿದೆ. ಆದರೆ ಬಾಗಿಲು ಹೊರಗಿನಿಂದ ಬಂದಾಗಿತ್ತು. ನನ್ನ ಹೃದಯ ಗಾಬರಿಯಿಂದ ನಡುಗಲಾರಂಭಿಸಿತು. ಅತ್ತೆ, ಬಾಗಿಲು ತೆರೆಯಿರಿ, ಇದೇನು ಮಾಡುತ್ತಿದ್ದೀರಿ? ನಾನು ಜೋರಾಗಿ ಬಾಗಿಲು ಬಡಿಯಲಾರಂಭಿಸಿದೆ. ಅತ್ತೆ, ದಯವಿಟ್ಟು ಬಾಗಿಲು ತೆರೆಯಿರಿ. ಆದರೆ ಬಾಗಿಲು ತೆರೆಯಲಿಲ್ಲ. ನಿಧಾನವಾಗಿ ನನಗೆ ಇದೆಲ್ಲವೂ ಉದ್ದೇಶಪೂರ್ವಕವಾಗಿ ನಡೆದಿದೆ ಎಂದು ಅರ್ಥವಾಗಲಾರಂಭಿಸಿತು. ನನ್ನ ಕಣ್ಣುಗಳಿಂದ ನೀರು ಸುರಿಯತೊಡಗಿತು. ನಾನು ನಿರಂತರವಾಗಿ ಬಾಗಿಲು ಬಡಿಯುತ್ತಾ ಕಿರುಚುತ್ತಿದ್ದೆ. ಆದರೆ ಮದುವೆಯ ಅಬ್ಬರದ ಸದ್ದಿನಲ್ಲಿ ನನ್ನ ಧ್ವನಿ ಯಾರಿಗೂ ಕೇಳಿಸುತ್ತಿರಲಿಲ್ಲ. ಇನ್ನೊಂದೆಡೆ ವರನ ಮೆರವಣಿಗೆ ಬಂದಿತು. ವೇದಾಂತ್ ಕುದುರೆಯಿಂದ ಕೆಳಗಿಳಿದಿದ್ದ. ಅವನ ಕಣ್ಣುಗಳು ನನಗಾಗಿಯೇ ಹುಡುಕುತ್ತಿದ್ದವು. ಆದರೆ ಮನೆಯೊಳಗೆ ಇದ್ದಕ್ಕಿದ್ದಂತೆ ಗೊಂದಲ ಶುರುವಾಯಿತು. ಅತ್ತೆ ಅಳುವ ನಾಟಕ ಮಾಡುತ್ತಾ ಎಲ್ಲರ ಮುಂದೆ ಬಂದರು. ಅಯ್ಯೋ, ನಮ್ಮ ಮರ್ಯಾದೆ ಮಣ್ಣು ಪಾಲಾಯಿತು ಎಂದರು. ಎಲ್ಲರೂ ಗಾಬರಿಯಾದರು.
ಮಾವ ಆತಂಕದಿಂದ ಕೇಳಿದರು. ಏನಾಯಿತು? ನೀನು ಯಾಕೆ ಅಳುತ್ತಿದ್ದೀಯಾ? ಆಗ ಅತ್ತೆ ಇನ್ನೂ ಜೋರಾಗಿ ಅಳಲಾರಂಭಿಸಿದರು. ದಿವ್ಯಾ ಓಡಿ ಹೋಗಿದ್ದಾಳೆ. ಈ ಮಾತು ಕೇಳಿ ಇಡೀ ಮನೆ ಒಂದು ಕ್ಷಣ ಸ್ತಬ್ಧವಾಯಿತು. ಏನು? ಇದು ಹೇಗೆ ಸಾಧ್ಯ ಎಂದು ಎಲ್ಲರೂ ಉದ್ಗರಿಸಿದರು. ಸಂಬಂಧಿಕರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳಲಾರಂಭಿಸಿದರು. ಯಾರಿಗೂ ಇದು ಸತ್ಯ ಎಂದು ನಂಬಲು ಆಗುತ್ತಿರಲಿಲ್ಲ. ಅಮ್ಮನ ಮುಖ ಬಿಳಿಚಿಕೊಂಡಿತ್ತು. ಇಲ್ಲ, ನನ್ನ ಮಗಳು ಹಾಗೆ ಮಾಡಲು ಸಾಧ್ಯವೇ ಇಲ್ಲ ಎಂದರು. ಆದರೆ ಅತ್ತೆ ನಾಟಕ ಮುಂದುವರಿಸಿದರು. ಅವಳು ರೂಮಿನಲ್ಲೂ ಇಲ್ಲ, ಗೊತ್ತಿಲ್ಲ ಯಾರ ಜೊತೆ ಓಡಿ ಹೋದಳೋ ಎಂದು ಹಲುಬಿದರು. ವೇದಾಂತ್ ಕಣ್ಣುಗಳಲ್ಲಿ ಕೋಪ ಮೂಡಿತು. ಆದರೆ ಅವನಿಗೆ ಒಂದು ಕ್ಷಣವೂ ಈ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಏಕೆಂದರೆ ಅವನು ನನ್ನನ್ನು ಚೆನ್ನಾಗಿ ತಿಳಿದಿದ್ದ. ಅಷ್ಟರಲ್ಲಿ ಅತ್ತೆ ಇದ್ದಕ್ಕಿದ್ದಂತೆ ಅವನ ತಂದೆ ತಾಯಿಯ ಮುಂದೆ ಕೈ ಮುಗಿದು ನಿಂತರು. ನಮ್ಮ ಒಬ್ಬಳು ಮಗಳು ಇಂದು ನಮ್ಮನ್ನು ಹಾಳು ಮಾಡಿದಳು ಎಂದು ಅಳುತ್ತಾ ಮೈರಾಳ ಕೈ ಹಿಡಿದರು. ನಿಮಗೆ ಇಷ್ಟವಿದ್ದರೆ ನಮ್ಮ ಇನ್ನೊಬ್ಬಳು ಮಗಳು ಈಗಲೇ ಸಿದ್ಧಳಿದ್ದಾಳೆ. ಮದುವೆ ಮಾಡಿಬಿಡೋಣ. ಇದರಿಂದ 2 ಕುಟುಂಬಗಳ ಮರ್ಯಾದೆ ಉಳಿಯುತ್ತದೆ ಎಂದರು. ಮೈರಾ ಬೆರಗಾಗಿ ಇದೆಲ್ಲವನ್ನು ನೋಡುತ್ತಿದ್ದಳು. ತನ್ನ ತಾಯಿ ಇಷ್ಟು ದೊಡ್ಡ ಹೆಜ್ಜೆ ಇಡಬಲ್ಲರು ಎಂದು ಅವಳಿಗೆ ಅಂದಾಜು ಇರಲಿಲ್ಲ. ಇಡೀ ವಾತಾವರಣ ಉದ್ವಿಗ್ನತೆಯಿಂದ ತುಂಬಿತ್ತು. ಅಷ್ಟರಲ್ಲಿ ವೇದಾಂತ್ ಕಠಿಣ ಧ್ವನಿಯಲ್ಲಿ ಹೇಳಿದ, ಸಾಕು ಮಾಡಿ, ಇನ್ನು ನಿಲ್ಲಿಸಿ. ಅವನು ನೇರವಾಗಿ ಅತ್ತೆಯ ಕಡೆ ನೋಡಿದ. ದಿವ್ಯಾ, ನೀವು ಹೇಳುತ್ತಿರುವಂತಹ ಹುಡುಗಿಯಲ್ಲ, ಅತ್ತೆ ತಕ್ಷಣ ಹೇಳಿದರು. ಆದರೆ ಅವಳು ಮನೆಯಲ್ಲಿ ಎಲ್ಲೂ ಕಾಣಿಸುತ್ತಿಲ್ಲವಲ್ಲ. ಹಾಗಾದರೆ ಅವಳನ್ನು ಹುಡುಕಿ. ಹೀಗೆ ಸುಳ್ಳು ಸುದ್ದಿಗಳನ್ನು ಹರಡಬೇಡಿ. ವೇದಾಂತ್ ಧ್ವನಿ ಇನ್ನೂ ಗಂಭೀರವಾಯಿತು. ಯಾಕೆಂದರೆ ನಾನು ಮದುವೆಯಾದರೆ ಅದು ಕೇವಲ ದಿವ್ಯಾಳ ಜೊತೆ ಮಾತ್ರ. ಅತ್ತೆಯ ಮುಖದ ಬಣ್ಣ ಮಾಸಿ ಹೋಯಿತು. ವೇದಾಂತ್ ಈಗ ಇಡೀ ಮನೆಯನ್ನು ತೀಕ್ಷ್ಣವಾಗಿ ಗಮನಿಸತೊಡಗಿದ. ಎಲ್ಲೋ ಏನೋ ತಪ್ಪು ನಡೆಯುತ್ತಿದೆ ಎಂದು ಅವನ ಮನಸ್ಸು ಪದೇ ಪದೇ ಹೇಳುತ್ತಿತ್ತು. ಅಷ್ಟರಲ್ಲಿ ಮದುವೆಯ ಸದ್ದಿನ ನಡುವೆಯೂ ಅವನಿಗೆ ದೂರದಿಂದ ಯಾರೋ ಬಾಗಿಲು ಬಡಿಯುತ್ತಿರುವ ಸಣ್ಣ ಸದ್ದು ಕೇಳಿಸಿತು. ಟಕ್ ಟಕ್. ವೇದಾಂತ್ ಕಣ್ಣು ತಕ್ಷಣ ಮನೆಯ ಹಿಂಭಾಗದ ಕಡೆಗೆ ಹರಿಯಿತು. ಉಳಿದವರಿಗೆ ಆ ಸದ್ದು ಕೇಳಿಸಿರಲಿಲ್ಲ, ಆದರೆ ಅವನ ಹೃದಯ ಅದನ್ನು ಗುರುತಿಸಿತ್ತು. ವೇದಾಂತ್ ಏನು ಹೇಳದೆ ವೇಗವಾಗಿ ಹೆಜ್ಜೆ ಹಾಕುತ್ತಾ ಮನೆಯ ಹಿಂಭಾಗಕ್ಕೆ ಹೋದ. ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದರು. ಇತ್ತ ನಾನು ಈಗಲೂ ಆ ರೂಮಿನೊಳಗೆ ಅಳುತ್ತಾ ಬಾಗಿಲು ಬಡಿಯುತ್ತಿದ್ದೆ. ನನ್ನ ಕೈಗಳು ಕೆಂಪಾಗಿದ್ದವು. ಗಂಟಲು ನೋವಿನಿಂದ ಸುಡುತ್ತಿತ್ತು. ಯಾರಾದರೂ ಇದ್ದೀರಾ? ದಯವಿಟ್ಟು ಬಾಗಿಲು ತೆರೆಯಿರಿ. ನಾನು ಬಹುತೇಕ ಸೋತು ಹೋಗಿದ್ದೆ. ಅಷ್ಟರಲ್ಲಿ ಹೊರಗೆ ಯಾರೋ ವೇಗವಾಗಿ ಬರುವ ಸದ್ದಾಯಿತು. ದಿವ್ಯಾ, ದಿವ್ಯಾ, ನೀನು ಎಲ್ಲಿದ್ದೀಯಾ? ಈ ಮಾತು ಕೇಳಿದ ತಕ್ಷಣ ನನ್ನ ಉಸಿರು ನಿಂತಂತಾಯಿತು. ಇದು ವೇದಾಂತ್ನ ಧ್ವನಿಯಾಗಿತ್ತು. ನಾನು ಅಳುತ್ತಾ ಬಾಗಿಲ ಹತ್ತಿರ ಬಂದೆ. ನಾನು ಇಲ್ಲೇ ಇದ್ದೇನೆ ವೇದಾಂತ್, ಬಾಗಿಲು ತೆರೆಯಿರಿ ಎಂದೆ. ಮುಂದಿನ ಕ್ಷಣವೇ ಚಿಲಕ ತೆರೆದು ಬಾಗಿಲು ಜೋರಾಗಿ ತೆರೆಯಿತು. ನಾನು ಗಾಬರಿಯಿಂದ ಎದುರು ನಿಂತ ವೇದಾಂತ್ನನ್ನು ನೋಡಿ ಅಳಲಾರಂಭಿಸಿದೆ. ಅವನು ತಕ್ಷಣ ನನ್ನನ್ನು ಹಿಡಿದುಕೊಂಡ. ದಿವ್ಯಾ, ನೀನು ಆರಾಮಾಗಿದ್ದೀಯಾ ಎಂದು ಕೇಳಿದ. ನಾನು ನಡುಗುತ್ತಿದ್ದೆ. ಮುಖವೆಲ್ಲ ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಅಷ್ಟರಲ್ಲಿ ಮನೆಯವರು ಮತ್ತು ಸಂಬಂಧಿಕರು ಕೂಡ ಅಲ್ಲಿಗೆ ಬಂದರು. ನನ್ನನ್ನು ಆ ಮುಚ್ಚಿದ ರೂಮಿನೊಳಗೆ ಕಂಡು ಎಲ್ಲರೂ ದಂಗಾದರು. ಅಮ್ಮ ನನ್ನನ್ನು ಕಂಡು ಅಳುತ್ತಾ ಅಪ್ಪಿಕೊಂಡರು. ನನ್ನ ಮಗಳು ಇಲ್ಲಿ ಹೇಗೆ ಬಂದಾದಳು ಎಂದು ಕೇಳಿದರು. ಮಾವ ಕೂಡ ಸ್ತಬ್ಧರಾದರು. ಇದೆಲ್ಲ ಹೇಗಾಯಿತು ಎಂದು ಕೇಳಿದರು. ನಾನು ನಡುಗುವ ಕಣ್ಣುಗಳಿಂದ ನೇರವಾಗಿ ಅತ್ತೆಯ ಕಡೆಗೆ ನೋಡಿದೆ. ಅವರು ಒಂದು ಕ್ಷಣ ಗಾಬರಿಯಾದರು. ನಂತರ ನನ್ನ ಬಾಯಿಂದ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಹೊರಬಂದ ಮಾತು, ಅತ್ತೆಯೇ ನನ್ನನ್ನು ಇಲ್ಲಿ ಬಂದ್ ಮಾಡಿದ್ದು. ಅಲ್ಲಿ ಸ್ಮಶಾನ ಮೌನ ಆವರಿಸಿತು. ಎಲ್ಲರ ಕಣ್ಣುಗಳು ತಕ್ಷಣ ಅತ್ತೆಯ ಮೇಲೆ ಬಿದ್ದವು. ಅತ್ತೆಯ ಮುಖದ ಭಾವ ಬದಲಾಯಿತು. ಅವರು ಕೂಡಲೇ ಕೋಪ ಮತ್ತು ಆಶ್ಚರ್ಯದ ನಾಟಕ ಮಾಡುತ್ತಾ ಹೇಳಿದರು, ಏನು ಬಾಯಿಗೆ ಬಂದಂತೆ ಬೊಗಳುತ್ತಿದ್ದೀಯಾ ಎಂದು ಕಿರುಚಿದರು. ನಾನು ಇವಳನ್ನು ಬಂದ್ ಮಾಡಿಲ್ಲ. ನಾನೇಕೆ ಇವಳನ್ನು ಬಂದ್ ಮಾಡಲಿ? ನಂತರ ಎಲ್ಲರ ಮುಂದೆ ಅಳುವ ಧ್ವನಿಯಲ್ಲಿ ಹೇಳಿದರು, ಇವಳು ಸುಳ್ಳು ಹೇಳುತ್ತಿದ್ದಾಳೆ. ಇವಳು ಇಲ್ಲಿಗೆ ಹೇಗೆ ಬಂದಳೆಂದು ನನಗೆ ಗೊತ್ತೇ ಇಲ್ಲ. ಮೈರಾ ಸುಮ್ಮನೆ ನಿಂತಿದ್ದಳು. ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮಾವ ಕಠಿಣ ಧ್ವನಿಯಲ್ಲಿ ಸತ್ಯ ಏನು ಎಂದು ಕೇಳಿದರು. ಅತ್ತೆ, ನಾನು ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಇವಳು ಇಲ್ಲಿಗೆ ಯಾವಾಗ ಬಂದಳು ಮತ್ತು ಬಾಗಿಲು ಯಾರು ಹಾಕಿದರು ಎಂದು ನನಗೆ ತಿಳಿಯದು ಎಂದು ಬಡಬಡಿಸಿದರು. ನಾನು ಏನು ಹೇಳಲು ಹೋಗುವಷ್ಟರಲ್ಲಿ ವೇದಾಂತ್ ನನ್ನ ಕೈ ಹಿಡಿದುಕೊಂಡ. ಅವನ ಹಿಡಿತ ತುಂಬ ಶಾಂತವಾಗಿ, ನಾನು ಇನ್ನೂ ಕುಸಿಯಬಾರದು ಎಂಬಂತಿತ್ತು. ನಂತರ ಅವನು ಎಲ್ಲರ ಎದುರು, ಸತ್ಯ ಏನೇ ಇರಲಿ, ಒಂದು ವಿಷಯವಂತೂ ಸ್ಪಷ್ಟವಾಯಿತು. ಅವನು ನನ್ನ ಕಡೆ ನೋಡಿ ಹೇಳಿದ, ದಿವ್ಯಾ ಎಲ್ಲೂ ಓಡಿ ಹೋಗಿರಲಿಲ್ಲ. ಅವನ ಧ್ವನಿಯಲ್ಲಿ ನಂಬಿಕೆ ಇತ್ತು. ಹಲವರು ಅತ್ತೆಯ ಮಾತಿನ ಮೇಲೆ ಅನುಮಾನ ಪಡಲಾರಂಭಿಸಿದರು. ಅತ್ತೆ ಸುಮ್ಮನಾದರು. ಏಕೆಂದರೆ ಈಗ ಪರಿಸ್ಥಿತಿ ಅವರ ಕೈ ಮೀರಿ ಹೋಗಿತ್ತು ಮತ್ತು ಅವರ ಸಂಚು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಅವರಿಗೆ ಅರಿವಾಗಿತ್ತು. ಸ್ವಲ್ಪ ಸಮಯದ ನಂತರ ಪರಿಸ್ಥಿತಿ ನಿಧಾನವಾಗಿ ತಣ್ಣಗಾಯಿತು. ಅಮ್ಮ ಒಂದೇ ಸಮನೆ ಅಳುತ್ತಿದ್ದರು ಮತ್ತು ನಾನು ಇನ್ನೂ ಬಹಳ ಗಾಬರಿಯಲ್ಲಿದ್ದೆ. ಆದರೆ ವೇದಾಂತ್ ಪೂರ್ತಿ ಸಮಯ ನನ್ನ ಜೊತೆಯಲ್ಲಿ ನಿಂತಿದ್ದ. ಅವನು ನನಗೆ ಒಂದು ಕ್ಷಣವೂ ನಾನು ಒಬ್ಬಂಟಿ ಎಂದು ಅನ್ನಿಸಲು ಬಿಡಲಿಲ್ಲ.
ಮತ್ತು ಅಂದೇ ರಾತ್ರಿ ನಮ್ಮ ಮದುವೆ ನಡೆಯಿತು. ನಾನು ಮಂಟಪದಲ್ಲಿ ಕುಳಿತಿದ್ದಾಗ ಆ ಮುಚ್ಚಿದ ರೂಮಿನ ನೆನಪು ಪದೇ ಪದೇ ಬರುತ್ತಿತ್ತು. ಒಂದು ವೇಳೆ ವೇದಾಂತ್ ನನ್ನನ್ನು ಹುಡುಕಿಕೊಂಡು ಬರದಿದ್ದರೆ ಇಂದು ನನ್ನ ಜೀವನವೇ ಬದಲಾಗಿ ಹೋಗುತ್ತಿತ್ತು. ತಾಳಿ ಕಟ್ಟುವಾಗ ಮತ್ತು ಸಪ್ತಪದಿ ತುಳಿಯುವಾಗ ನನ್ನ ಕಣ್ಣುಗಳು ತುಂಬಿ ಬಂದವು. ಅದು ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಕಾರಣಕ್ಕಲ್ಲ, ಬದಲಾಗಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಕಳೆದುಕೊಳ್ಳಲು ಹೆದರುತ್ತಿದ್ದಾನೆ ಎಂಬ ಕಾರಣಕ್ಕಾಗಿ. ವೇದಾಂತ್ ಮೆಲ್ಲಗೆ ನನ್ನ ಕಡೆ ನೋಡಿದ. ಇನ್ನೂ ಹೆದರುವ ಅಗತ್ಯವಿಲ್ಲ ದಿವ್ಯಾ. ಆ ಕ್ಷಣ ನನಗೆ ಮೊದಲ ಬಾರಿಗೆ ಒಳಗಿನಿಂದ ನೆಮ್ಮದಿ ಎನಿಸಿತು. ಬೀಳ್ಕೊಡುವ ಸಮಯದಲ್ಲಿ ಅಮ್ಮ ನನ್ನನ್ನು ಅಪ್ಪಿಕೊಂಡು ತುಂಬ ಅತ್ತರು. ಅವರು ಪದೇ ಪದೇ ನನ್ನ ಮುಖ ಸವರುತ್ತಿದ್ದರು. ತಮ್ಮ ಮಗಳು ನಿಜವಾಗಿಯೂ ಸುಖವಾಗಿದ್ದಾಳೆ ಎಂದು ನಂಬಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿತ್ತು. ನಾನು ಕೂಡ ಅಳುತ್ತಿದ್ದೆ, ಆದರೆ ನನ್ನೊಳಗೆ ತುಂಬ ನೆಮ್ಮದಿ ಇತ್ತು. ಯಾಕೆಂದರೆ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಇನ್ನು ಮುಂದೆ ದಿನವೂ ಟೀಕೆಗಳನ್ನು ಕೇಳುತ್ತಾ ಬದುಕಬೇಕಿಲ್ಲ ಎಂದು ನನಗೆ ಅನ್ನಿಸುತ್ತಿತ್ತು. ನಾನು ಕಾರಿನಲ್ಲಿ ಕುಳಿತಾಗ ಇನ್ನೊಮ್ಮೆ ಮನೆಯ ಕಡೆ ನೋಡಿದೆ. ಬಾಗಿಲ ಹತ್ತಿರ ಅತ್ತೆ ನಿಂತಿದ್ದರು. ಮುಖದಲ್ಲಿ ಕೃತಕ ನಗು ಇತ್ತು, ಆದರೆ ಕಣ್ಣಿನಲ್ಲಿ ಸೋಲು ಸ್ಪಷ್ಟವಾಗಿತ್ತು. ಯಾಕೋ ಗೊತ್ತಿಲ್ಲ, ಈಗ ಅವರನ್ನು ಕಂಡು ನನಗೆ ದ್ವೇಷ ಬರಲಿಲ್ಲ, ಕೇವಲ ಒಂದು ರೀತಿಯ ದಣಿವು ಅನ್ನಿಸಿತು ಅಷ್ಟೇ. ವೇದಾಂತ್ ಅವರ ಮನೆ ನಿಜವಾಗಿಯೂ ಬಹಳ ದೊಡ್ಡದಾಗಿತ್ತು. ಅದಕ್ಕಿಂತ ದೊಡ್ಡದಾದದ್ದು ಅಲ್ಲಿನ ಜನರ ಹೃದಯ. ಮನೆ ತಲುಪಿದ ತಕ್ಷಣ ಅವನ ತಾಯಿ ನನ್ನನ್ನು ಎಷ್ಟು ಪ್ರೀತಿಯಿಂದ ಬರಮಾಡಿಕೊಂಡರೆಂದರೆ ನಾನು ಯಾವ ರೀತಿ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯಲಿಲ್ಲ. ಅವರು ನನಗೆ ಆರತಿ ಬೆಳಗಿ ನಗುತ್ತಾ ಹೇಳಿದರು, ಇನ್ನು ಮುಂದೆ ಈ ಮನೆ ನಿನ್ನದು ಮಗಳೇ, ನಿನ್ನದು ಎಂಬ ಈ ಶಬ್ದ ಕೇಳಿ ನನ್ನ ಕಣ್ಣುಗಳು ತಾವಾಗಿಯೇ ತುಂಬಿ ಬಂದವು. ಯಾಕೆಂದರೆ ಜೀವನದಲ್ಲಿ ನಾನು ಯಾವಾಗಲೂ ಇನ್ನೊಬ್ಬರಿಗೆ ಹೊರೆ ಎಂದು ಭಾವಿಸಿದ್ದೆ. ಮದುವೆಯ ಮೊದಲ ರಾತ್ರಿ ನಾನು ರೂಮಿನಲ್ಲಿ ಬಹಳ ಮೌನವಾಗಿದ್ದೆ. ಮದುವೆಯ ದಣಿವಿನಿಂದ ನನ್ನೊಳಗೆ ಹಳೆಯ ಭಯಗಳು ತುಂಬಿದ್ದವು. ಇದೆಲ್ಲವೂ ಒಂದು ಸುಂದರ ಕನಸೇನೋ ಎಂದು ನನಗೆ ಪದೇ ಪದೇ ಅನ್ನಿಸುತ್ತಿತ್ತು. ವೇದಾಂತ್ ಬಹುಶಃ ನನ್ನ ಮುಖದ ಭಾವನೆಗಳನ್ನೆಲ್ಲ ಓದಿದ್ದ. ಅವನು ಮೆಲ್ಲಗೆ ನನ್ನ ಮುಂದೆ ಬಂದು ಕುಳಿತು, ಇಷ್ಟೊಂದು ಯಾಕೆ ಹೆದರುತ್ತಿದ್ಯಾ ಎಂದು ಕೇಳಿದ. ನಾನು ಕಣ್ಣು ತಗ್ಗಿಸಿದೆ. ಅವನು ಕೆಲವು ಕ್ಷಣ ನನ್ನನ್ನು ನೋಡಿ ಹೇಳಿದ, ದಿವ್ಯಾ, ನೀನು ಇನ್ನು ಪ್ರತಿಯೊಂದು ವಿಷಯಕ್ಕೂ ಸ್ಪಷ್ಟನೆ ನೀಡುವ ಅಗತ್ಯವಿಲ್ಲ. ನಾನು ಮೆಲ್ಲಗೆ ಹೇಳಿದೆ, ಒಂದು ವೇಳೆ ನೀವು ನನ್ನನ್ನು ಹುಡುಕದಿದ್ದರೆ ಬಹುಶಃ. ಅವನು ನನ್ನ ಮಾತನ್ನು ಅರ್ಧಕ್ಕೆ ತಡೆದು ಹೇಳಿದ, ನಾನು ನಿನ್ನನ್ನು ಎಂದೂ ಒಬ್ಬಂಟಿಯಾಗಿ ಬಿಡಲು ಸಾಧ್ಯವೇ ಇಲ್ಲ. ಅವನ ಮಾತು ಕೇಳಿ ಯಾಕೋ ಗೊತ್ತಿಲ್ಲ, ನನ್ನೊಳಗೆ ವರ್ಷಗಳಿಂದ ಶೇಖರವಾಗಿದ್ದ ನೋವು ಸ್ವಲ್ಪ ಹಗುರವಾಗಲಾರಂಭಿಸಿತು. ಅತ್ತ ನಾನು ಹೋದ ಮೇಲೆ ಮನೆಯಲ್ಲಿ ಎಲ್ಲವೂ ಮೊದಲಿನಂತಿರಲಿಲ್ಲ. ಮಾವ ಈಗ ಅತ್ತೆಯೊಂದಿಗೆ ಮೊದಲಿನಂತೆ ಮಾತನಾಡುತ್ತಿರಲಿಲ್ಲ. ಅಂದು ನಡೆದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಅತ್ತೆಯ ಕೈವಾಡ ಇದೆ ಎಂಬ ಅನುಮಾನ ಅವರಿಗೆ ಒಳಗೊಳಗೆ ಕಾಡುತ್ತಿತ್ತು. ಮತ್ತು ಮೈರಾ ಮೊದಲಿಗಿಂತ ಹೆಚ್ಚು ಮೌನವಾಗಿರಲಾರಂಭಿಸಿದಳು. ಯಾಕೆಂದರೆ ತನ್ನ ತಾಯಿ ಅಸೂಯೆಯಿಂದ ಎಷ್ಟು ದೂರ ಹೋಗಬಲ್ಲರು ಎಂದು ಅವಳು ಕಣ್ಣಾರೆ ಕಂಡಿದ್ದಳು. ಒಂದು ರಾತ್ರಿ ಮಾವ ಅತ್ತೆಯನ್ನು ಕೇಳಿಬಿಟ್ಟರು, ನಿಜ ಹೇಳು, ಅಂದು ದಿವ್ಯಾಳನ್ನು ರೂಮಿನಲ್ಲಿ ನೀನೇ ಬಂದ್ ಮಾಡಿದ್ದು ತಾನೆ? ಅತ್ತೆ ಕೂಡಲೇ ಕೋಪದಿಂದ ಹೇಳಿದರು. ನಿಮಗೂ ಈಗ ನನ್ನ ಮೇಲೆ ಅನುಮಾನ ಬಂತೆ? ಮಾವ ಹೇಳಿದರು. ನನಗೆ ಉತ್ತರ ಬೇಕು, ನನ್ನ ಹತ್ತಿರ ಅನಾವಶ್ಯಕ ಮಾತು ಆಡಬೇಡ. ಅತ್ತೆ ಸ್ವಲ್ಪ ಹೊತ್ತು ಮೌನವಾಗಿ ನಿಂತಿದ್ದರು, ಆದರೆ ಸತ್ಯವನ್ನು ಒಪ್ಪಿಕೊಳ್ಳಲಿಲ್ಲ. ಅವರು, ನಾನು ಏನೇ ಮಾಡಿದ್ದರೂ ಅದು ನನ್ನ ಮಗಳಿಗಾಗಿ ಮಾಡಿದ್ದು ಎಂದಷ್ಟೇ ಹೇಳಿದರು. ಮಾವ ಆಶ್ಚರ್ಯದಿಂದ ಅವರನ್ನು ನೋಡುತ್ತಾ ಕೇಳಿದರು, ಅಂದರೆ ನೀನು ಏನು ಹೇಳುತ್ತಿದ್ದೀಯಾ? ಅತ್ತೆಯ ಕಣ್ಣುಗಳಲ್ಲಿ ಮತ್ತೆ ಅದೇ ಬೆಂಕಿ ಮೂಡಿತು. ಯಾವಾಗಲೂ ದಿವ್ಯಾಳಿಗೆ ಮಾತ್ರ ಒಳ್ಳೆಯದಾಗಬೇಕೇ ಎಂದು ಕೇಳಿದರು. ಅವರ ಧ್ವನಿ ಅಳುವಂತಿತ್ತು. ನನ್ನ ಮಗಳಲ್ಲಿ ಅಂತಹ ಕೊರತೆ ಏನಿತ್ತು? ಮಾವ ಮೊದಲ ಬಾರಿಗೆ ಅತ್ಯಂತ ಕಠಿಣ ಧ್ವನಿಯಲ್ಲಿ ಹೇಳಿದರು, ಕೊರತೆ ಮೈರಾಳಲ್ಲಿ ಅಥವಾ ದಿವ್ಯಾಳಲ್ಲಿ ಎಂದೂ ಇರಲಿಲ್ಲ. ಕೊರತೆ ನಿನ್ನ ಆಲೋಚನೆಯಲ್ಲಿತ್ತು. ಅತ್ತೆ ಸುಮ್ಮನಾದರು. ಬಹುಶಃ ಮೊದಲ ಬಾರಿಗೆ ಅವರಿಗೆ ತಮ್ಮದೇ ಮನೆಯಲ್ಲಿ ಸೋಲಾದ ಅನುಭವವಾಯಿತು. ನನ್ನ ಮದುವೆಯ ನಂತರ ಜೀವನ ನಿಧಾನವಾಗಿ ಬದಲಾಗಲಾರಂಭಿಸಿತು. ಈಗ ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಯಾರ ಟೀಕೆಗಳು ಕೇಳಿಸುತ್ತಿರಲಿಲ್ಲ. ಯಾರೂ ನನ್ನನ್ನು ಹೊರೆ ಎಂದು ಹೇಳುತ್ತಿರಲಿಲ್ಲ. ಯಾರೂ ನನ್ನ ನಡಿಗೆಯನ್ನು ನೋಡಿ ನಗುತ್ತಿರಲಿಲ್ಲ. ನನಗೆ ಇದು ವಿಚಿತ್ರವಾಗಿ ಅನಿಸುತ್ತಿತ್ತು. ಯಾಕೆಂದರೆ ಮನುಷ್ಯ ನೋವಿಗೆ ಒಗ್ಗಿಕೊಂಡರೆ ನಂತರ ನೆಮ್ಮದಿ ಕೂಡ ಅವನನ್ನು ಹೆದರಿಸಲಾರಂಭಿಸುತ್ತದೆ. ವೇದಾಂತ್ ಪ್ರತಿಯೊಂದು ಸಣ್ಣ ವಿಷಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದ. ಒಂದು ವೇಳೆ ನನ್ನ ಕಾಲಿನಲ್ಲಿ ನೋವಾದರೆ ಅವನು ಕೂಡಲೇ ನನಗೆ ಔಷಧಿ ನೀಡುತ್ತಿದ್ದ. ಆದರೆ ಅವನು ಎಂದಿಗೂ ನನ್ನಲ್ಲಿ ಕೀಳರಿಮೆ ಬರುವಂತೆ ಮಾಡಲಿಲ್ಲ. ನಿಧಾನವಾಗಿ ನಾನು ಕೂಡ ಎಲ್ಲರೊಂದಿಗೆ ಬೆರೆತು ನಗಲಾರಂಭಿಸಿದೆ. ಈಗ ನಾನು ನನ್ನನ್ನು ಇನ್ನೊಬ್ಬರ ಜೀವನದ ಸುಖ ಎಂದು ಭಾವಿಸತೊಡಗಿದೆ. ಆದರೆ ಜೀವನ ಬಹುಶಃ ಇಷ್ಟು ಸುಲಭವಾಗಿ ನನ್ನನ್ನು ಸುಖವಾಗಿ ಇರಲು ಬಿಡುತ್ತಿರಲಿಲ್ಲ. ಮದುವೆಯಾಗಿ ಸುಮಾರು 3 ತಿಂಗಳಾಗಿತ್ತು. ಒಂದು ಸಾಯಂಕಾಲ ವೇದಾಂತ್ ಆಫೀಸಿನಿಂದ ಮನೆಗೆ ಬಂದಾಗ ಅವನ ಮುಖದಲ್ಲಿ ಸ್ವಲ್ಪ ಚಿಂತೆ ಇತ್ತು. ನಾನು, ಏನಾಯಿತು, ಎಲ್ಲವೂ ಸರಿ ಇದೆಯೇ ಎಂದು ಕೇಳಿದೆ. ಅವನು ಮೆಲ್ಲಗೆ ನಕ್ಕು, ಹೌದು, ಕೆಲಸ ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ ಎಂದು ಹೇಳಿದ. ಆದರೆ ಅವನ ಕಣ್ಣುಗಳು ಬೇರೇನೋ ಹೇಳುತ್ತಿದ್ದವು. ಮುಂದಿನ ಕೆಲವು ದಿನಗಳಲ್ಲಿ ನಾನು ಗಮನಿಸಿದಂತೆ ಅವನು ಆಗಾಗ ಫೋನ್ನಲ್ಲಿ ಮೆಲ್ಲಗೆ ಮಾತನಾಡುತ್ತಿದ್ದ.
ಕೆಲವೊಮ್ಮೆ ರಾತ್ರಿ ಬಾಲ್ಕನಿಗೆ ಹೋಗಿ ಬಹಳ ಹೊತ್ತು ಯಾರ ಜೊತೆಯೋ ಮಾತನಾಡುತ್ತಿದ್ದ. ಆದರೆ ನಾನು ಅದನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಬಿಸ್ನೆಸ್ನ ಯಾವುದಾದರೂ ಸಮಸ್ಯೆ ಇರಬಹುದು ಎಂದುಕೊಂಡೆ. ಆದರೆ ಒಂದು ದಿನ ನಾನು ಅವನ ಅಲ್ಮೇರಾದಲ್ಲಿ ಯಾವುದೋ ಫೈಲ್ ಹುಡುಕುತ್ತಿದ್ದೆ. ಅಷ್ಟರಲ್ಲಿ ಒಂದು ಫೋಟೋ ಕೆಳಗೆ ಬಿತ್ತು. ನಾನು ಬಾಗಿ ಆ ಫೋಟೋ ಎತ್ತಿದೆ ಮತ್ತು ಮುಂದಿನ ಕ್ಷಣ ನನ್ನ ಹೃದಯವೇ ನಿಂತಂತಾಯಿತು. ಫೋಟೋದಲ್ಲಿ ವೇದಾಂತ್ ಒಬ್ಬ ಹುಡುಗಿಯ ಜೊತೆ ನಿಂತಿದ್ದ. ತುಂಬ ಹತ್ತಿರವಾಗಿ ನಿಂತಿದ್ದರು. ಎಷ್ಟು ಹತ್ತಿರವೆಂದರೆ ಆತ್ಮೀಯರು ಮಾತ್ರ ನಿಲ್ಲುವಷ್ಟು ಹತ್ತಿರ. ಆ ಹುಡುಗಿ ತುಂಬ ಸುಂದರವಾಗಿದ್ದಳು ಮತ್ತು ಅತಿ ಮುಖ್ಯವಾದ ವಿಷಯವೆಂದರೆ ಅವಳು ಸಂಪೂರ್ಣ ಪರಿಪೂರ್ಣಳಾಗಿದ್ದಳು. ಅವಳ ನಡಿಗೆ, ಅವಳ ಮುಖ, ನಗು ಎಲ್ಲವೂ ಚೆನ್ನಾಗಿತ್ತು. ನನ್ನ ಕೈಗಳು ನಡುಗಲಾರಂಭಿಸಿದವು. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಮೆದುಳಿನಲ್ಲಿ ಇದ್ದಕ್ಕಿದ್ದಂತೆ ಅತ್ತೆಯ ಮಾತುಗಳು ಪ್ರತಿಧ್ವನಿಸಿದವು. ಇಂತಹ ಹುಡುಗಿಯರನ್ನು ಯಾರು ಒಪ್ಪಿಕೊಳ್ಳುತ್ತಾರೆ? ಒಂದು ದಿನ ಪಶ್ಚಾತ್ತಾಪವಾಗುತ್ತದೆ. ನಾನು ನನ್ನನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದೆ, ಆದರೆ ಹೃದಯ ಹೆದರಿ ಹೋಗಿತ್ತು. ಅಂದು ರಾತ್ರಿ ವೇದಾಂತ್ ಮನೆಗೆ ಬಂದಾಗ ನಾನು ಸಹಜವಾಗಿರಲು ಪ್ರಯತ್ನಿಸಿದೆ. ಆದರೆ ಅವನು ಏನೋ ಬದಲಾಗಿದೆ ಎಂದು ಬಹುಶಃ ಅರ್ಥ ಮಾಡಿಕೊಂಡಿದ್ದ. ಏನಾಯಿತು ದಿವ್ಯಾ ಎಂದು ಕೇಳಿದ. ನಾನು ತಕ್ಷಣ ಏನೂ ಇಲ್ಲ ಎಂದೆ. ಆದರೆ ನನ್ನ ಕಣ್ಣುಗಳಿಗೆ ಸುಳ್ಳು ಹೇಳಲು ಸಾಧ್ಯವಾಗಲಿಲ್ಲ. ಅವನು ನನ್ನ ಹತ್ತಿರ ಬಂದು ಕುಳಿತು, ದಿವ್ಯಾ ಹೇಳು ಏನಾಯಿತು ಎಂದು ಕೇಳಿದ. ನಾನು ಕೆಲವು ಸೆಕೆಂಡುಗಳ ಕಾಲ ಮೌನವಾಗಿದ್ದೆ. ನಂತರ ಮೆಲ್ಲಗೆ ಆ ಫೋಟೋವನ್ನು ಅವನ ಕಡೆಗೆ ನೀಡಿದೆ. ಫೋಟೋ ನೋಡಿದ ತಕ್ಷಣ ಅವನ ಮುಖದ ಬಣ್ಣವೂ ಬದಲಾಯಿತು. ರೂಮಿನಲ್ಲಿ ಇದ್ದಕ್ಕಿದ್ದಂತೆ ಗಾಢವಾದ ಮೌನ ಆವರಿಸಿತು. ಅದೇ ಕ್ಷಣ ನನ್ನೊಳಗೆ ನಿಜವಾಗಿಯೂ ನನ್ನ ಸುಖ ಇಷ್ಟು ಬೇಗ ಮುಗಿದು ಹೋಗುತ್ತದೆಯೇ ಎಂಬ ಒಂದು ಭಯ ಹುಟ್ಟಿಕೊಂಡಿತು. ನನ್ನ ಕೈಗಳು ಈಗಲೂ ನಡುಗುತ್ತಿದ್ದವು. ವೇದಾಂತ್ ಸ್ವಲ್ಪ ಹೊತ್ತು ಆ ಫೋಟೋ ನೋಡಿದ ನಂತರ ಅವನು ದೀರ್ಘವಾಗಿ ಉಸಿರಾಡಿದ. ಅವನ ಮುಖದಲ್ಲಿ ಕೋಪವಿರಲಿಲ್ಲ, ಕೇವಲ ದಣಿವಿತ್ತು. ನಿನಗೆ ಇದು ಎಲ್ಲಿ ಸಿಕ್ಕಿತು ಎಂದು ಮೆಲ್ಲಗೆ ಕೇಳಿದ. ನನ್ನ ದನಿ ಕೂಡ ತುಂಬ ಮೆಲ್ಲಗಿತ್ತು. ಇದು ಅಲ್ಮೇರಾದಲ್ಲಿ ಸಿಕ್ಕಿತು. ರೂಮಿನಲ್ಲಿ ಕೆಲವು ಸೆಕೆಂಡುಗಳ ಕಾಲ ಮೌನವಿತ್ತು. ನಂತರ ನಾನು ತಡೆಯಲಾಗದೆ ಕೇಳಿದೆ, ಒಂದು ವೇಳೆ ನೀವು ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ನನ್ನನ್ನು ಯಾಕೆ ಮದುವೆಯಾದ್ರಿ? ನಾನು ಅವಳಂತಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನೀವು ಬಲವಂತವಾಗಿ ಹೀಗೆ ಮಾಡಿದ್ರಾ? ದಿವ್ಯಾ ಸಾಕು ಮಾಡು ಎಂದು ವೇದಾಂತ್ ಇದ್ದಕ್ಕಿದ್ದಂತೆ ನನ್ನ ಮಾತನ್ನು ತಡೆದ. ಅವನ ಧ್ವನಿ ಮೊದಲ ಬಾರಿಗೆ ಸ್ವಲ್ಪ ಜೋರಾಗಿತ್ತು. ಒಮ್ಮೆ ನನ್ನ ಕಡೆ ನೋಡು. ನಾನು ನಿಧಾನವಾಗಿ ಕಣ್ಣೆತ್ತಿ ನೋಡಿದೆ. ಅವನ ಕಣ್ಣುಗಳಲ್ಲಿ ನೋವು ಸ್ಪಷ್ಟವಾಗಿತ್ತು. ನಾನು ನಿನ್ನೊಂದಿಗೆ ಸುಳ್ಳು ಹೇಳುತ್ತೇನೆಂದು ನಿನಗೆ ನಿಜವಾಗಿಯೂ ಅನಿಸುತ್ತದೆಯೇ? ನನ್ನ ಬಳಿ ಉತ್ತರವಿರಲಿಲ್ಲ, ಏಕೆಂದರೆ ಭಯ ಮನುಷ್ಯನನ್ನು ಬಹಳಷ್ಟು ಯೋಚಿಸುವಂತೆ ಮಾಡುತ್ತದೆ. ವೇದಾಂತ್ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಫೋಟೋ ತೋರಿಸುತ್ತಾ ಹೇಳಿದ, ಇವಳು ಕಾವ್ಯ, ನನ್ನ ಕಸಿನ್. ನಾನು ದಂಗಾದೆ. ಅವನು ಮೆಲ್ಲಗೆ ಹೇಳಿದ, ಬಾಲ್ಯದಿಂದಲೂ ನಾವಿಬ್ಬರು ಜೊತೆಯಲ್ಲೇ ಬೆಳೆದವರು. ಅವಳು ನನ್ನನ್ನು ಯಾವಾಗಲೂ ಬೆಸ್ಟ್ ಫ್ರೆಂಡ್ ಎಂದು ಭಾವಿಸುತ್ತಿದ್ದಳು. ನಂತರ ಸಣ್ಣ ಕಹಿ ನಗುವಿನೊಂದಿಗೆ ಹೇಳಿದ, ಮತ್ತು ಈ ಫೋಟೋ ಅವಳ ಮದುವೆ ದಿನದ್ದು. ನಾನು ಫೋಟೋವನ್ನು ಸೂಕ್ಷ್ಮವಾಗಿ ನೋಡಿದೆ. ಈಗ ಗಮನಿಸಿದಾಗ ಕಾವ್ಯಳ ಕೈಯಲ್ಲಿ ಮೆಹಂದಿ ಕೂಡ ಕಾಣುತ್ತಿತ್ತು. ಅದನ್ನು ನಾನು ಗಾಬರಿಯಲ್ಲಿ ಗಮನಿಸಿರಲಿಲ್ಲ. ಅವಳ ಮದುವೆಯಾದ 2 ತಿಂಗಳ ನಂತರ ಅವಳಿಗೆ ಅಪಘಾತವಾಯಿತು. ಅವನ ಧ್ವನಿ ಮೆತ್ತಗಾಯಿತು. ಅವಳು ಈಗ ಈ ಪ್ರಪಂಚದಲ್ಲಿ ಇಲ್ಲ. ಅದೇ ಕ್ಷಣ ನನ್ನ ಆಲೋಚನೆಯ ಬಗ್ಗೆ ನನಗೆ ನಾಚಿಕೆಯಾಯಿತು. ನಾನು ತಕ್ಷಣ ಕಣ್ಣು ತಗ್ಗಿಸಿದೆ. ಕ್ಷಮಿಸಿ ವೇದಾಂತ್, ನನಗೆ ತಿಳಿಯಲಿಲ್ಲ. ಅವನು ನನ್ನ ಹತ್ತಿರ ಬಂದು ಕುಳಿತ. ಪರವಾಗಿಲ್ಲ ಎಂದು ಶಾಂತವಾಗಿ ಹೇಳಿದ. ಆದರೆ ನಿನಗೆ ಇಷ್ಟೊಂದು ಭಯ ಯಾಕೆ ದಿವ್ಯಾ? ನನ್ನ ಕಣ್ಣಿನಿಂದ ಕಣ್ಣೀರು ಸುರಿಯಿತು. ನಾನು ಒಡೆದ ದನಿಯಲ್ಲಿ ಹೇಳಿದೆ, ಯಾಕೆಂದರೆ ನನಗಿಂತ ಚೆನ್ನಾಗಿರುವ ಯಾರನ್ನಾದರೂ ನೀವು ಇಷ್ಟಪಟ್ಟರೆ ಎನ್ನುವ ಭಯ ನನಗೆ ಯಾವಾಗಲೂ ಇತ್ತು. ವೇದಾಂತ್ ಸ್ವಲ್ಪ ಹೊತ್ತು ನನ್ನನ್ನು ನೋಡುತ್ತಿದ್ದ. ನಂತರ ಮೆಲ್ಲನೆ ನನ್ನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡ. ದಿವ್ಯಾ, ಅವನ ದನಿ ತುಂಬ ಮೃದುವಾಗಿತ್ತು. ನಾನು ಮೊದಲ ಬಾರಿಗೆ ನಿನ್ನನ್ನು ಭೇಟಿಯಾದ ದಿನವೇ ನನಗೆ ಎಂತಹ ಹುಡುಗಿ ಬೇಕು ಎಂಬುದು ನನಗೆ ಅರ್ಥವಾಗಿತ್ತು. ನನ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಅವನು ಸಣ್ಣದಾಗಿ ನಕ್ಕು ಹೇಳಿದ, ನನಗೆ ಬರೀ ಸೌಂದರ್ಯ ಅಥವಾ ಬರೀ ಪರ್ಫೆಕ್ಟ್ ಹುಡುಗಿ ಬೇಕಿದ್ದರೆ ನಾನು ಜಗತ್ತಿನ ಯಾರನ್ನು ಬೇಕಾದರೂ ಮದುವೆಯಾಗಬಹುದಿತ್ತು. ನಂತರ ಮೆಲ್ಲಗೆ ಹೇಳಿದ, ಆದರೆ ನನಗೆ ನೀನೇ ಬೇಕಿತ್ತು. ಆ ಕ್ಷಣ ಹಲವು ವರ್ಷಗಳಿಂದ ಶೇಖರವಾಗಿದ್ದ ನನ್ನ ಭಯ ಕರಗಲಾರಂಭಿಸಿತು. ನಾನು ಅಳುತ್ತಾ ಅವನ ಹೆಗಲಿಗೆ ಒರಗಿದೆ. ಸಾರಿ ವೇದಾಂತ್, ನನ್ನನ್ನು ಕ್ಷಮಿಸು. ನಿನ್ನನ್ನು ತಪ್ಪು ತಿಳಿದುಕೊಂಡೆ. ಅವನು ಕಿರುನಗೆ ಬೀರಿದ. ಈಗ ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೋ ದಿವ್ಯಾ, ನೀನು ನನ್ನ ಬಲವಂತದ ಆಯ್ಕೆ ಅಲ್ಲ, ನೀನು ನನ್ನ ಇಷ್ಟದ ಆಯ್ಕೆ. ನನ್ನ ಕೊರತೆಗಳ ಜೊತೆಯೂ ಯಾರೋ ನನ್ನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬಲ್ಲರು ಎಂದು ಆ ಕ್ಷಣ ನನಗೆ ನಿಜವಾಗಿಯೂ ನಂಬಿಕೆ ಬಂದಿತು. ನಾನು ಇನ್ನೂ ವೇದಾಂತ್ ಬಳಿಯೇ ಕುಳಿತಿದ್ದೆ. ಅತ್ತಿದ್ದರಿಂದ ಕಣ್ಣುಗಳು ಕೆಂಪಾಗಿದ್ದವು. ಮನಸ್ಸು ಹಗುರವಾಗಿತ್ತು. ಆದರೆ ಒಂದು ಪ್ರಶ್ನೆ ಇನ್ನೂ ನನ್ನೊಳಗಿತ್ತು. ನಾನು ಧೈರ್ಯ ಮಾಡಿ ಮೆಲ್ಲಗೆ ಕೇಳಿದೆ, ಹಾಗಾದರೆ ನೀವು ರಾತ್ರಿ ಬಾಲ್ಕನಿಯಲ್ಲಿ ಯಾರ ಜೊತೆ ಮಾತನಾಡುತ್ತಿದ್ರಿ? ವೇದಾಂತ್ ನನ್ನ ಕಡೆ ನೋಡಿದ. ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವನಿಗೆ ಅರ್ಥವಾಯಿತು.
ನಾನು ಕಣ್ಣು ತಗ್ಗಿಸಿ ಹೇಳಿದೆ, ನೀವು ಯಾವುದೋ ಹುಡುಗಿಯ ಜೊತೆ ಮಾತನಾಡುತ್ತಿದ್ರಿ, ಅದಕ್ಕೆ ನನ್ನಿಂದ ಗುಟ್ಟಾಗಿ ಹೋಗುತ್ತಿದ್ದೀರಿ ಎಂದು ನನಗೆ ಅನಿಸಿತು. ನನ್ನನ್ನು ಕ್ಷಮಿಸಿಬಿಡಿ, ನಾನು ತುಂಬ ತಪ್ಪು ಯೋಚಿಸಿದೆ. ವೇದಾಂತ್ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮೆಲ್ಲನೆ ಎದ್ದು ಅಲ್ಮೇರಾದಿಂದ ಒಂದು ಫೈಲ್ ಹೊರತೆಗೆದ. ಅದನ್ನು ನನ್ನ ಮುಂದೆ ಇಟ್ಟ. ನಾನು ಆಶ್ಚರ್ಯದಿಂದ ಅವನನ್ನು ನೋಡಿದೆ. ಅವನು ಆ ಫೈಲ್ ತೆರೆಯುತ್ತಾ ಹೇಳಿದ, ನಾನು ನಿನ್ನಿಂದ ಏನನ್ನೂ ಮುಚ್ಚಿಡಲು ಬಯಸಿರಲಿಲ್ಲ. ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ ಅಷ್ಟೇ. ಫೈಲ್ನ ಒಳಗೆ ಆಸ್ಪತ್ರೆಯ ಕೆಲವು ರಿಪೋರ್ಟ್ಗಳಿದ್ದವು. ನನ್ನ ಹೃದಯ ನಡುಗಿತು. ಇದೇನು ವೇದಾಂತ್? ವೇದಾಂತ್ ಮೆಲ್ಲಗೆ ಹೇಳಿದ, ಇದು ನಿನ್ನ ಚಿಕಿತ್ಸೆಯ ಫೈಲ್. ನಾನು ಮೌನವಾದೆ. ಅವನು ಮುಂದುವರಿಸಿದ, ನಾನು ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಡಾಕ್ಟರ್ಗಳ ಜೊತೆ ಮಾತನಾಡುತ್ತಿದ್ದೆ. ನನ್ನ ಉಸಿರು ನಿಂತಂತಾಯಿತು. ಯಾಕೆ ಎಂದು ಕೇಳಿದೆ. ಅವನು ನಕ್ಕು ಹೇಳಿದ, ಯಾಕೆಂದರೆ ನಿನ್ನ ಕಾಲಿನ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ಸುಧಾರಿಸಬಹುದು ಎಂದು ತಿಳಿದುಕೊಳ್ಳಲು ಬಯಸುತ್ತಿದ್ದೆ. ಆದರೆ ನೀವು ನನಗೆ ಈ ಬಗ್ಗೆ ಯಾಕೆ ಹೇಳಲಿಲ್ಲ ಎಂದು ಕೇಳಿದೆ. ಅವನು ಹೇಳಿದ, ಯಾಕೆಂದರೆ ನಾನು ನಿನಗೆ ಸುಳ್ಳು ಭರವಸೆ ನೀಡಲು ಇಷ್ಟಪಡಲಿಲ್ಲ. ಚಿಕಿತ್ಸೆ ಸಾಧ್ಯವಿದೆ ಎಂದು ನನಗೆ ಪೂರ್ಣ ನಂಬಿಕೆ ಬರುವವರೆಗೆ ನಾನು ನಿನಗೆ ಅರ್ಧಂಬರ್ಧ ವಿಷಯ ತಿಳಿಸಲು ಬಯಸಿರಲಿಲ್ಲ. ನನ್ನ ಕಣ್ಣಿನಿಂದ ಮತ್ತೆ ನೀರು ಸುರಿಯಿತು. ಅವನು ಫೋನ್ನಲ್ಲಿ ಮೆಲ್ಲಗೆ ಮಾತನಾಡುತ್ತಿದ್ದುದು, ಬಾಲ್ಕನಿಯಲ್ಲಿ ಗಂಟೆಗಟ್ಟಲೆ ಕಳೆಯುತ್ತಿದ್ದುದು, ಆಸ್ಪತ್ರೆಯ ಮೇಲ್ಗಳನ್ನು ನೋಡುತ್ತಿದ್ದ ಆ ಕ್ಷಣ ನನಗೆ ನೆನಪಾಯಿತು. ನಾನು ಇದನ್ನೆಲ್ಲ ಮೋಸ ಎಂದು ಭಾವಿಸಿದ್ದೆ. ಆದರೆ ಈ ಮನುಷ್ಯ ಮೌನವಾಗಿ ನನ್ನ ಜೀವನವನ್ನು ಸುಲಭಗೊಳಿಸಲು ಪ್ರಯತ್ನಿಸುತ್ತಿದ್ದ. ನಾನು ಅಳುತ್ತಾ ಹೇಳಿದೆ, ನಾನು ನಿಮ್ಮ ಬಗ್ಗೆ ಎಷ್ಟು ತಪ್ಪು ಯೋಚಿಸುತ್ತಿದ್ದೆ. ವೇದಾಂತ್ ಕೂಡಲೇ ನನ್ನ ಹತ್ತಿರ ಬಂದು ನನ್ನ ಮುಖ ಮೇಲೆತ್ತಿ ಹೇಳಿದ, ದಿವ್ಯಾ, ಗಂಡ ಹೆಂಡತಿಯ ನಡುವೆ ತಪ್ಪು ತಿಳುವಳಿಕೆ ಬರುವುದು ತಪ್ಪಲ್ಲ. ಪರಸ್ಪರ ಚರ್ಚೆ ಮಾಡುವುದನ್ನು ನಿಲ್ಲಿಸಿದಾಗ ಹೀಗೆ ಆಗುತ್ತದೆ. ನಾನು ಅಳುತ್ತಲೇ ನಕ್ಕು, ಹಾಗಾದರೆ ನಿಜವಾಗಿಯೂ ನನಗೆ ಚಿಕಿತ್ಸೆ ಸಾಧ್ಯವಿದೆಯೇ? ವೇದಾಂತ್ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಪೂರ್ತಿಯಾಗಿ ಸರಿಯಾಗುವ ಭರವಸೆ ನೀಡುವುದಿಲ್ಲ. ಆದರೆ ನೀನು ಜೀವನವಿಡೀ ಈ ನೋವಿನೊಂದಿಗೆ ನಡೆಯುವುದು ನನಗೆ ಇಷ್ಟವಿಲ್ಲ. ಆ ಕ್ಷಣ ನಾನು ಅವನನ್ನು ನೋಡಿ ಆಶ್ಚರ್ಯಗೊಂಡೆ. ಯಾಕೆಂದರೆ ಯಾವ ಹುಡುಗಿ ತಾನು ಬೇರೆಯವರ ಜೀವನಕ್ಕೆ ಯಾವಾಗಲೂ ಹೊರೆ ಎಂದುಕೊಂಡಿದ್ದಳೋ ಅವಳು ಇಂದು ಒಬ್ಬರಿಗೆ ಅತಿ ದೊಡ್ಡ ಕಾಳಜಿಯಾಗಿದ್ದಳು. ನಾನು ಮೆಲ್ಲಗೆ ಅವನ ಕೈ ಹಿಡಿದುಕೊಂಡೆ. ಈಗ ನನಗಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನಂಬಿಕೆ ಇದೆ ವೇದಾಂತ್. ಆ ಕ್ಷಣ ವೇದಾಂತ್ ಕಣ್ಣುಗಳು ಕೂಡ ತೇವವಾದವು. ವೇದಾಂತ್ ನನಗಾಗಿ ಮಾತನಾಡಿದ ಡಾಕ್ಟರ್ ನಗರದ ಅತ್ಯಂತ ಒಳ್ಳೆಯ ಡಾಕ್ಟರ್ ಆಗಿದ್ದರು. ಮೊದಲ ಬಾರಿಗೆ ನಾನು ಆಸ್ಪತ್ರೆಗೆ ಹೋದಾಗ ನನ್ನಲ್ಲಿ ಭರವಸೆಗಿಂತ ಹೆಚ್ಚು ಭಯವಿತ್ತು. ಯಾಕೆಂದರೆ ಬಾಲ್ಯದಿಂದಲೂ ನಾನು ಇವಳು ಎಂದಿಗೂ ಸರಿಯಾಗಲು ಸಾಧ್ಯವಿಲ್ಲ ಎನ್ನುವ ಒಂದೇ ಮಾತನ್ನು ಕೇಳಿದ್ದೆ. ಆದ್ದರಿಂದ ಚಿಕಿತ್ಸೆ ಎಂಬ ಪದವೇ ನನಗೆ ಕನಸಿನಂತೆ ಅನಿಸುತ್ತಿತ್ತು. ಡಾಕ್ಟರ್ ನನ್ನ ಎಲ್ಲ ರಿಪೋರ್ಟ್ಗಳನ್ನು, ಹಳೆಯ ಎಕ್ಸ್ರೇಗಳನ್ನು ನೋಡಿ ಬಹಳ ಹೊತ್ತಿನ ನಂತರ ಹೇಳಿದರು, ತೊಂದರೆ ಹಳೆಯದೇ, ಆದರೆ ಇದಕ್ಕೆ ಚಿಕಿತ್ಸೆಯೇ ಇಲ್ಲ ಎಂದಲ್ಲ. ನನ್ನ ಉಸಿರು ಅಲ್ಲೇ ನಿಂತಂತಾಯಿತು. ನಾನು ಕೂಡಲೇ ವೇದಾಂತ್ನನ್ನು ನೋಡಿದೆ. ಅವನ ಕಣ್ಣುಗಳಲ್ಲಿ ಅದೇ ಭರವಸೆ ಇತ್ತು. ಡಾಕ್ಟರ್ ವಿವರಿಸಿದರು, ಚಿಕಿತ್ಸೆ ದೀರ್ಘವಾಗಿರುತ್ತದೆ. ಸರ್ಜರಿ ಕೂಡ ಮಾಡಬೇಕಾಗುತ್ತದೆ. ನಂತರ ತಿಂಗಳುಗಟ್ಟಲೆ ಥೆರಪಿ ಬೇಕು. ಆದರೆ ಎಲ್ಲವೂ ಸರಿಯಾಗಿ ಆದರೆ ನೀನು ಮೊದಲಿಗಿಂತ ಚೆನ್ನಾಗಿ ನಡೆಯಬಲ್ಲೆ. ಅಂದು ರಾತ್ರಿ ನಾನು ಬಹಳ ಸಮಯ ಎಚ್ಚರವಾಗಿಯೇ ಇದ್ದೆ. ನಿಜವಾಗಿಯೂ ನನ್ನ ಜೀವನ ಬದಲಾಗಬಲ್ಲದೆ ಎಂದು ಪದೇ ಪದೇ ಯೋಚಿಸುತ್ತಿದ್ದೆ. ಪ್ರತಿ ಬಾರಿಯೂ ವೇದಾಂತ್ನ ಮುಖ ಕಣ್ಣು ಮುಂದೆ ಬರುತ್ತಿತ್ತು. ಒಂದು ವೇಳೆ ಅವನು ಧೈರ್ಯ ತುಂಬದಿದ್ದರೆ ಬಹುಶಃ ನಾನು ಎಂದಿಗೂ ಭರವಸೆಯಿಂದ ಇರಲು ಕಲಿಯುತ್ತಿರಲಿಲ್ಲ. ನಂತರ ನನ್ನ ಚಿಕಿತ್ಸೆ ಆರಂಭವಾಯಿತು. ಸರ್ಜರಿಯ ದಿನ ನನಗೆ ತುಂಬ ಕಷ್ಟವಾಗಿತ್ತು. ನಾನು ಹೆದರಿ ನಡುಗುತ್ತಿದ್ದೆ. ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯುವಾಗ ವೇದಾಂತ್ ನನ್ನ ಕೈ ಹಿಡಿದು ಹೇಳಿದ, ಇಲ್ಲಿಯವರೆಗೆ ನೀನು ಒಬ್ಬಳೇ ನೋವನ್ನು ಅನುಭವಿಸಿದ್ಯಾ. ಇನ್ನು ಮುಂದೆ ಪ್ರತಿಯೊಂದು ನೋವನ್ನು ನಾವಿಬ್ಬರು ಸಮನಾಗಿ ಹಂಚಿಕೊಳ್ಳೋಣ. ನನ್ನ ಕಣ್ಣುಗಳು ತುಂಬಿ ಬಂದವು. ಆಪರೇಷನ್ ಹಲವಾರು ಗಂಟೆಗಳ ಕಾಲ ನಡೆಯಿತು. ಡಾಕ್ಟರ್ ಹೊರಬಂದಾಗ ಅವರ ಮುಖದಲ್ಲಿದ್ದ ನಗು ನೋಡಿ ವೇದಾಂತ್ಗೆ ಎಲ್ಲವೂ ಸರಿಯಾಗಿದೆ ಎಂದು ಅರ್ಥವಾಯಿತು. ಅದರ ನಂತರ ತಿಂಗಳುಗಟ್ಟಲೆ ಥೆರಪಿ ನಡೆಯಿತು. ಆರಂಭದಲ್ಲಿ ನೋವು ತುಂಬ ಇರುತ್ತಿತ್ತು. ಹಲವು ಬಾರಿ ನಾನು ಅಳುತ್ತಿದ್ದೆ. ಆದರೆ ವೇದಾಂತ್ ಪ್ರತಿ ಬಾರಿಯೂ ನನ್ನನ್ನು ಸಮಾಧಾನಪಡಿಸುತ್ತಿದ್ದ. ಇನ್ನು ಸ್ವಲ್ಪ ದಿನ ದಿವ್ಯಾ, ನೀನು ನಡೆಯಬಲ್ಲೆ. ನಾನು ನಿನ್ನ ಜೊತೆ ಇದ್ದೇನೆ ತಾನೆ. ನೀನು ಗಾಬರಿ ಪಡುವ ಅಗತ್ಯವಿಲ್ಲ. ನಿಧಾನವಾಗಿ ನಾನು ಬದಲಾಗತೊಡಗಿದೆ. ನಾನು ಮೊದಲು ಪ್ರತಿ ಹೆಜ್ಜೆಯಲ್ಲೂ ತಡಕಾಡುತ್ತಿದ್ದೆ. ಈಗ ಯಾವುದೇ ಆಧಾರವಿಲ್ಲದೆ ಸ್ವಲ್ಪ ಹೊತ್ತು ನಡೆಯಲಾರಂಭಿಸಿದೆ. ಮತ್ತು ಆ ದಿನ ಡಾಕ್ಟರ್ ನಗುತ್ತಾ, ನೀವು ಈಗ ಯಾವುದೇ ತೊಂದರೆಯಿಲ್ಲದೆ ನಡೆಯಬಹುದು ಎಂದು ಹೇಳಿದಾಗ ನನಗೆ ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನಾನು ಅಳುತ್ತಾ ನೇರವಾಗಿ ವೇದಾಂತ್ನನ್ನು ಅಪ್ಪಿಕೊಂಡೆ. ಏಕೆಂದರೆ ಆ ಮನುಷ್ಯ ಕೇವಲ ನನಗೆ ಚಿಕಿತ್ಸೆ ಕೊಡಿಸಿರಲಿಲ್ಲ, ಬದಲಾಗಿ ಹಲವು ವರ್ಷಗಳಿಂದ ಮುರಿದು ಹೋಗಿದ್ದ ನನ್ನ ಆತ್ಮವಿಶ್ವಾಸವನ್ನು ಮರಳಿ ತಂದುಕೊಟ್ಟಿದ್ದ. ಇನ್ನೊಂದು ಕಡೆ ಕಾಲಕ್ರಮೇಣ ಅತ್ತೆಯ ಜೀವನ ಅವರು ಅಂದುಕೊಂಡಂತೆ ಇರಲಿಲ್ಲ. ಮೈರಾಗೆ ಹಲವು ಮದುವೆಯ ಸಂಬಂಧಗಳು ಬಂದವು. ಆದರೆ ಪ್ರತಿ ಬಾರಿಯೂ ಯಾವುದೋ ಒಂದು ಕಾರಣದಿಂದ ಮಾತು ಮುರಿದು ಹೋಗುತ್ತಿತ್ತು.
ಕೆಲವೊಮ್ಮೆ ಹುಡುಗನ ಮನೆಯವರಿಗೆ ಇವರ ನಡವಳಿಕೆ ಇಷ್ಟವಾಗುತ್ತಿರಲಿಲ್ಲ. ಕೆಲವೊಮ್ಮೆ ವರದಕ್ಷಿಣೆ ಮಾತುಗಳು ಮುಂದೆ ಬರುತ್ತಿದ್ದವು. ಇಲ್ಲದಿದ್ದರೆ ಸ್ವತಃ ಸಂಬಂಧವೇ ಕೊನೆಯ ಕ್ಷಣದಲ್ಲಿ ನಿರಾಕರಿಸಲ್ಪಡುತ್ತಿತ್ತು. ನಿಧಾನವಾಗಿ ಎಲ್ಲ ಸಂಬಂಧಿಕರಲ್ಲಿ ಅತ್ತೆಯ ಚಾಕಚಕ್ಯತೆ ಮತ್ತು ಸಂಚುಗಳ ಬಗ್ಗೆ ಮಾತುಗಳು ಹರಡಲಾರಂಭಿಸಿದವು. ಜನರು ಈಗ ಅವರಿಂದ ಸ್ವಲ್ಪ ದೂರವಿರಲು ಶುರು ಮಾಡಿದರು ಮತ್ತು ಅವರಿಗೆ ಅತಿದೊಡ್ಡ ಆಘಾತ ಒಂದು ಎದುರಾಯಿತು. ಒಂದು ಹುಡುಗನ ಮನೆಯವರು ನೇರವಾಗಿ, ಯಾವ ಹೆಂಗಸು ತನ್ನ ಸ್ವಂತ ಸೋದರ ಸೊಸೆಯ ಜೀವನವನ್ನು ಹಾಳು ಮಾಡಲು ಬಯಸಿದ್ದಳೋ ಅವಳ ಮಗಳು ನಮ್ಮ ಮನೆಗೆ ಬಂದು ಏನು ತಾನೇ ಒಳ್ಳೆಯ ಕೆಲಸ ಮಾಡಿಯಾಳು ಎಂದು ಹೇಳಿ ಸಂಬಂಧವನ್ನು ಮುರಿದುಕೊಂಡರು. ಅಂದು ಮೊದಲ ಬಾರಿಗೆ ಅತ್ತೆ ಇಡೀ ರಾತ್ರಿ ಅತ್ತರು. ಬಹುಶಃ ದೇವರು ಅವರಿಗೆ ನಾನು ಅವರಿಂದ ವರ್ಷಗಳ ಕಾಲ ಅನುಭವಿಸಿದ ಅದೇ ನೋವನ್ನು ಅನುಭವಿಸುವಂತೆ ಮಾಡುತ್ತಿದ್ದ. ಸುಮಾರು 1 ವರ್ಷದ ನಂತರ ನಾನು ಮೊದಲ ಬಾರಿಗೆ ತವರಿಗೆ ಹೋದೆ. ಮನೆಯ ಬಾಗಿಲವರೆಗೆ ನಡೆಯುವಾಗ ನನ್ನ ಹೆಜ್ಜೆಗಳು ನನಗೆ ವಿಚಿತ್ರವಾಗಿ ಅನ್ನಿಸುತ್ತಿದ್ದವು. ಯಾಕೆಂದರೆ ಈಗ ನಾನು ಮೊದಲಿನಂತೆ ಕುಂಟುತ್ತಾ ನಡೆಯುತ್ತಿರಲಿಲ್ಲ. ಸಣ್ಣ ವ್ಯತ್ಯಾಸವಿತ್ತಾದರೂ ಈಗ ನನ್ನ ಹೆಜ್ಜೆಗಳಲ್ಲಿ ಭಯವಿರಲಿಲ್ಲ. ಬಾಗಿಲು ತೆರೆಯುತ್ತಿದ್ದಂತೆಯೇ ಎದುರು ಅತ್ತೆ ನಿಂತಿದ್ದರು. ಅವರು ನನ್ನನ್ನು ನೋಡಿದ ತಕ್ಷಣ ಕೆಲವು ಸೆಕೆಂಡುಗಳ ಕಾಲ ಹಾಗೆಯೇ ನೋಡುತ್ತಾ ನಿಂತುಬಿಟ್ಟರು. ಅವರ ಕಣ್ಣುಗಳಲ್ಲಿನ ಆಶ್ಚರ್ಯ ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ದಿವ್ಯಾ, ನೀನು? ಅಷ್ಟರಲ್ಲಿ ಅಮ್ಮ ಕೂಡ ಹೊರಗೆ ಬಂದರು. ಅವರು ಕೂಡ ನನ್ನನ್ನು ಕಂಡು ಬೆರಗಾದರು. ಯಾವ ಹುಡುಗಿಯನ್ನು ಅವರು ಯಾವಾಗಲೂ ಅಸಹಾಯಕಳೆಂದು ಭಾವಿಸಿದ್ದರೋ ಅವಳು ಇಷ್ಟು ಬದಲಾಗಿ ತಮ್ಮ ಮುಂದೆ ನಿಂತಿರುವುದನ್ನು ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅಮ್ಮ ನನ್ನನ್ನು ನೋಡುತ್ತಲೇ ಅಳುತ್ತಾ ಅಪ್ಪಿಕೊಂಡರು. ಆದರೆ ಅತ್ತೆ ಮೌನವಾಗಿ ನಿಂತಿದ್ದರು. ಬಹಳ ಹೊತ್ತು ಹಾಗೆಯೇ ನಿಂತಿದ್ದರು. ನಂತರ ಇದ್ದಕ್ಕಿದ್ದಂತೆ ಅವರ ಕಣ್ಣುಗಳು ತುಂಬಿ ಬಂದವು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ದಿವ್ಯಾ, ನಾವು ನಿನ್ನ ಜೊತೆ ತುಂಬ ತಪ್ಪಾಗಿ ನಡೆದುಕೊಂಡೆವು. ನಾನು ಶಾಂತವಾಗಿ ನಿಂತಿದ್ದೆ. ನಂತರ ಅವರು ಅಳುತ್ತಾ ಹೇಳಿದರು, ನಿನ್ನ ಬಗ್ಗೆ ಏನೇನೋ ಯೋಚಿಸುತ್ತಿದ್ದೆವು. ನಿನ್ನನ್ನು ಹೊರೆಯೆಂದು ಭಾವಿಸಿದ್ದೆವು. ಆದರೆ ದೇವರು ಪ್ರತಿ ಬಾರಿಯೂ ನಮಗೆ ಕನ್ನಡಿ ತೋರಿಸಿದ. ನನ್ನ ಕಣ್ಣುಗಳು ಕೆಳಕ್ಕೆ ಬಾಗಿದವು. ಅತ್ತೆ ಮೊದಲ ಬಾರಿಗೆ ನನ್ನ ಮುಂದೆ ಕೈ ಮುಗಿದು, ಸಾಧ್ಯವಾದರೆ ನಮ್ಮನ್ನು ಕ್ಷಮಿಸಿಬಿಡು ಎಂದರು. ನಾನು ಅವರ ಕಡೆ ನೋಡಿದೆ. ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಯಾವುದೇ ಕೋಪವಿರಲಿಲ್ಲ. ಯಾಕೆಂದರೆ ಜೀವನ ನನಗೆ ಒಂದು ಪಾಠ ಕಲಿಸಿತ್ತು. ಕೆಲವು ಜನರಿಗೆ ಶಿಕ್ಷೆಯನ್ನು ಮನುಷ್ಯರಲ್ಲ, ಅವರ ಕರ್ಮಗಳೇ ನೀಡುತ್ತವೆ. ಅಂದು ಮನೆಯ ವಾತಾವರಣ ಬಹಳ ಭಿನ್ನವಾಗಿತ್ತು. ಅದೇ ಗೋಡೆಗಳು, ಅದೇ ಅಂಗಳ, ಅದೇ ಜನರು. ಆದರೆ ಎಲ್ಲವೂ ಬದಲಾದಂತೆ ಅನಿಸುತ್ತಿತ್ತು. ಬಹುಶಃ ಈ ಬಾರಿ ನಾನು ಆ ಮನೆಗೆ ಸೋತ ಹುಡುಗಿಯಾಗಿ ಅಲ್ಲ, ತನ್ನನ್ನು ತಾನು ಗುರುತಿಸಿಕೊಂಡ ಹುಡುಗಿಯಾಗಿ ಬಂದಿದ್ದೆ. ಅತ್ತೆ ಪದೇ ಪದೇ ನನ್ನನ್ನು ನೋಡುತ್ತಿದ್ದರು. ಅವರ ಕಣ್ಣಲ್ಲಿ ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು. ಅತ್ತೆ ಹೇಳಿದರು, ನಿನಗೆ ಗೊತ್ತಾ ದಿವ್ಯಾ, ನೀನು ಚಿಕ್ಕವಳಿದ್ದಾಗ ನನಗೆ ಯಾವಾಗಲೂ ಒಂದು ಭಯವಿತ್ತು. ನಾನು ಅವರ ಕಡೆ ನೋಡಿದೆ. ಅವರು ಮೆಲ್ಲಗೆ ಹೇಳಲಾರಂಭಿಸಿದರು. ಭಯ ಏನೆಂದರೆ ಜನರು ನನ್ನ ಮಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಲು ಶುರು ಮಾಡುತ್ತಾರೇನೋ ಎಂಬುದು. ಯಾಕೆಂದರೆ ನಿನ್ನಲ್ಲಿರುವ ಒಳ್ಳೆಯತನ ನಮ್ಮಲ್ಲಿ ಎಂದಿಗೂ ಇರಲಿಲ್ಲ. ಮೈರಾ ಕೂಡ ಮೌನವಾಗಿ ನಿಂತು ಇದೆಲ್ಲವನ್ನು ಕೇಳುತ್ತಿದ್ದಳು. ಅವಳು ಮೆಲ್ಲನೆ ನನ್ನ ಹತ್ತಿರ ಬಂದು ಹೇಳಿದಳು, ಅಮ್ಮ ನಿನ್ನ ಜೊತೆ ತಪ್ಪಾಗಿ ನಡೆದುಕೊಳ್ಳುತ್ತಿದ್ದಾಗ ನಾನು ಎಂದೂ ಅವರನ್ನು ತಡೆಯಲಿಲ್ಲ. ಬಹುಶಃ ನಾನು ಕೂಡ ಅಷ್ಟೇ ತಪ್ಪು ಮಾಡಿದ್ದೇನೆ. ನಾನು ಶಾಂತ ಧ್ವನಿಯಲ್ಲಿ ಹೇಳಿದೆ, ತಪ್ಪು ಪ್ರತಿಯೊಬ್ಬ ಮನುಷ್ಯನಿಂದಲೂ ಆಗುತ್ತದೆ. ಆದರೆ ಎಲ್ಲರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅತ್ತೆಯ ಕಣ್ಣಿಂದ ನೀರು ಸುರಿಯಲಾರಂಭಿಸಿತು. ಅಂದು ಎಷ್ಟೋ ವರ್ಷಗಳ ಕಾಲದ ಭಾರ ಹಗುರವಾದಂತೆ ಅನಿಸಿತು. ಸಾಯಂಕಾಲ ನಾನು ವಾಪಸ್ ಹೋಗುವಾಗ ಅಮ್ಮ ನನ್ನ ಮುಖವನ್ನು 2 ಕೈಗಳಲ್ಲಿ ಹಿಡಿದುಕೊಂಡರು. ಅವರ ಕಣ್ಣಲ್ಲಿ ಹೆಮ್ಮೆ ಇತ್ತು. ಇಂದು ನಿನ್ನ ಅಪ್ಪ ಇದ್ದಿದ್ದರೆ ಬಹಳ ಖುಷಿ ಪಡುತ್ತಿದ್ದರು. ನನ್ನ ಕಣ್ಣು ತುಂಬಿ ಬಂದವು. ನಾನು ಆಕಾಶದ ಕಡೆ ನೋಡಿದೆ. ಹೃದಯದಲ್ಲಿ ಮೊದಲ ಬಾರಿಗೆ ಯಾವುದೇ ದೂರು ಇರಲಿಲ್ಲ. ಯಾಕೆಂದರೆ ಜೀವನ ನನ್ನಿಂದ ಬಹಳಷ್ಟು ಕಿತ್ತುಕೊಂಡಿರಬಹುದು. ಆದರೆ ಕೊನೆಯಲ್ಲಿ ನನಗೆ ನನ್ನ ಕೊರತೆಗಳ ಜೊತೆಯಲ್ಲಿ ನನ್ನನ್ನು ಒಪ್ಪಿಕೊಳ್ಳುವಂತಹ ಜನರನ್ನು ನೀಡಿತು. ನಾನು ಕಾರಿನಲ್ಲಿ ಕುಳಿತಾಗ ವೇದಾಂತ್ ನಗುತ್ತಾ ಹೇಳಿದ, ಈಗ ನನ್ನ ದಿವ್ಯಗೆ ಹೇಗೆ ಅನಿಸುತ್ತದೆ? ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಕಿರುನಗೆಯೊಂದಿಗೆ ಹೇಳಿದೆ, ಮೊದಲು ನನಗೆ ನನ್ನ ಹಣೆಬರಹವನ್ನು ಯಾರೋ ಕೋಪದಲ್ಲಿ ಬರೆದಿದ್ದಾರೆ ಎಂದು ಅನಿಸುತ್ತಿತ್ತು. ವೇದಾಂತ್ ನನ್ನ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದ. ನಾನು ಅವನ ಕಡೆ ನೋಡಿ ಹೇಳಿದೆ, ಆದರೆ ಬಹುಶಃ ದೇವರು ನನ್ನ ಕಥೆಯ ಸುಂದರ ಭಾಗವನ್ನು ಸ್ವಲ್ಪ ತಡವಾಗಿ ಬರೆದಿದ್ದನಷ್ಟೇ. ವೇದಾಂತ್ ನಗುತ್ತಾ ಮೆಲ್ಲಗೆ ನನ್ನ ಕೈ ಹಿಡಿದುಕೊಂಡ. ಈ ಬಾರಿ ನಾನು ನನ್ನ ಕೈ ಬಿಡಿಸಿಕೊಳ್ಳಲಿಲ್ಲ. ಯಾಕೆಂದರೆ ಈಗ ನನಗೆ ಅವರು ನನ್ನನ್ನು ನನ್ನ ಕೊರತೆಗಳ ಕಾರಣದಿಂದ ಬಿಟ್ಟು ಹೋಗುತ್ತಾರೆ ಎನ್ನುವ ಭಯವಿರಲಿಲ್ಲ. ಈಗ ನನಗೆ ಅಪ್ಪಟ ಪ್ರೇಮ ಮನುಷ್ಯನ ನಡಿಗೆಯನ್ನಲ್ಲ, ಅವನ ಹೃದಯವನ್ನು ನೋಡುತ್ತದೆ ಎಂಬ ನಂಬಿಕೆ ಬಂದಿತ್ತು. ಮತ್ತು ಬಹುಶಃ ಇದೇ ನನ್ನ ಕಥೆಯ ಅತ್ಯಂತ ಸಂತೋಷದ ವಿಷಯವಾಗಿತ್ತು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿರಿ. ಕೊನೆಯವರೆಗೂ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.